ಆಂಧ್ರ ಪ್ರದೇಶದ ರಾಯದುರ್ಗಂ ಒಂದು ಕಾಲದಲ್ಲಿ ಮೈಸೂರು ರಾಜ್ಯದ ಗಡಿ ಭಾಗ ಆಗಿತ್ತು. ಅಲ್ಲಲ್ಲಿದ್ದ ಇಲ್ಲಿ ಬಂದಾರ ನಮ್ಮವ್ರು ನಿಮ್ಮವರೆಲ್ಲ ಬುನಾದಿ ಗಿನಾದಿ ಎಲ್ಲ ಇದಾವ್ರಿ. ಮದಕರಿ ನಾಯಕ ಮಾಡಿದ ಮೊದಲ ಯುದ್ಧ ರಾಯದುರ್ಗದ ಮೇಲೆ, ಕೋಟೆ ಮೇಲೆ. ಮುಂದೊಂದು ದಿನ ಇದೇ ನಾಯಕರು ಚಿತ್ರದುರ್ಗದ ಪಾಳೆಗಾರರ ಅವನತಿಗೂ ಪರೋಕ್ಷವಾಗಿ ಕಾರಣ ಆಗ್ತಾರೆ. ಅದೆಂತ ವಿಪರ್ಯಾಸ, ಕೊನೆಟಿ ನಾಯಕನನ್ನ ಸ್ವಂತ ಸಹೋದರರೇ ಕೊಂದು ಬಿಟ್ಟರು. ಇದು ರಾಯದುರ್ಗಮದ ಕತೆ. ಶರಣ್ರಿ, ಎಲ್ಲರಿಗೂ ಶರಣಾರ್ಥಿ. ನಾ ಬಂದಿನಿ ಇವತ್ತ ರಾಯದುರ್ಗ ಅಥವಾ ರಾಯದುರ್ಗಂ, ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಸಂಪತ್ಭರಿತ ಇತಿಹಾಸವುಳ್ಳ ಪೌರಾಣಿಕ ಹಂಗೇನೆ ಪ್ರಾಚ್ಯ ಸ್ಮಾರಕಗಳು ಇರ್ತಕ್ಕಂತಹ ಒಂದು ರಿಚ್ ಕಲ್ಚರ್ ಇರ್ತಕ್ಕಂತಹ ಒಂದು ಊರು ರಾಯದುರ್ಗಂ ಅಥವಾ ರಾಯದುರ್ಗ. ಬೆಳಗ್ಗೆ ರಾಯದುರ್ಗಕ್ಕೆ ಬಂದೆ ಬೈ ಟ್ರೈನ್ ಅಲ್ಲಿ ಒಂದು ಒಳ್ಳೆ ಸನ್ರೈಸ್ ವ್ಯೂ ಸಿಕ್ತು. ಅದನ್ನ ನೋಡ್ಕೊಂಡು ಆ ಸ್ಟೇಷನ್ ಇಂದ ಎದುರುಗಡೆ ಈ ಬೆಟ್ಟ ಕಾಣಿಸ್ತಿದ್ಯಲ್ಲ, ಈ ಬೆಟ್ಟಕ್ಕೆ ನಾನು ಹೋಗ್ಬೇಕಾಗಿತ್ತು. ಇದೇ ರಾಯದುರ್ಗ ಕೋಟೆ ಅಥವಾ ಬೆಟ್ಟ ಅಂತ ಕರೀತಾರೆ. ಅದನ್ನ ನೋಡ್ಕೊಂಡು ಬರುವಾಗ ಆಸ್ ಯೂಶುವಲ್ ಒಂದು ಅದ್ಭುತವಾದಂತಹ ದಶಭುಜ 10 ಭುಜಗಳು ಇರ್ತಕ್ಕಂತಹ ಗಣೇಶನ ದೇವಸ್ಥಾನದ ಒಳಗಿರ್ತಕ್ಕಂತಹ ಉಗ್ರ ನರಸಿಂಹ, ಲಲಾಟದಲ್ಲಿ ಗಜಲಕ್ಷ್ಮಿ, ಉಗ್ರ ನರಸಿಂಹ, ಲಕ್ಷ್ಮಿ ಸಮೇತ. 12 ಅಡಿ ಎತ್ತರ ಇರುವ ಈ ವಿಘ್ನೇಶ್ವರನ ಮೂರ್ತಿ ವಿಜಯನಗರ ಕಾಲಕ್ಕಿಂತಲೂ ಮುಂಚೆನೆ ಇತ್ತು. ಒಂದು ವಿಶಿಷ್ಟವಾದ ವಿಘ್ನೇಶ್ವರನ ಮೂರ್ತಿ, ದಶಭುಜ ಗಣೇಶನ ಒಂದು ವಿಗ್ರಹ, 10 ಭುಜಗಳು ಇರ್ತಕ್ಕಂತಹ 800 ವರ್ಷಗಳ ಹಿಂದಿನ ಗಣೇಶ ಒಂದು ಬಂಡೆ ఒಳగಡೆ ಇಲ್ಲಿ ಕೆತ್ತನೆ ಮಾಡಿರ್ತಕ್ಕಂಥ. ఇక్కడ స్వామివారిని దశభుజ వినాయకుడు అంటారు. స్వామివారికి యువతలే భుజాలు ఉంటాయి. స్వామివారి తలపైన పూర్ణ కుంభం ఉంటుంది. స్వామివారికి కుడివైపు చూడు, ఎడవైపు చంద్రుడు ఉంటాడు. స్వామివారికి సిద్ధి బుద్ధి భార్యలు, ఇక స్వామివారి సిద్ధిదే సమేత ఉంటాడు. స్వామివారికి బొట్టు పైన త్రినేత్రం ఉంటుంది. స్వామివారికి అదో విశిష్టత. మామూలుగా స్వామివారికి ఒక దంతం ఉండదు, కానీ 2 దంతాలు ఉంటాయి, అదో విశేషము. స్వామివారికి ఇంకో విశిష్టత ఏమంటే స్వామివారి మామూలుగా తొడ బెడపక్క ఉంటుంది, కానీ కుడిపక్క ఉండడం విశేషం. ఇటువంటి పలుమూరు గణపతి అంటారు. మనం ఏదున్నా కూడా మన టెంకాయ పెట్టిపోతే మన కోరికలు ఏమన్నా త్వరగా నెరవేరుతాయి నమ్మకము. స్వామివారు దాదాపు 800 సంవత్సరాల చరిత్ర కలిగి ఉన్నారు, అది విశిష్టత. ಆ 10 ಭುಜಗಳ ಗಣೇಶನ ನೋಡ್ಕೊಂಡು ಸ್ವಲ್ಪ ಮುಂದಕ್ಕೆ ಬಂದ್ರೆ ನಾವು ಈ ಪಾತಿಗೆ ಬರ್ತೀವಿ. ಇದೇ ನಾವು ಬೆಟ್ಟಕ್ಕೆ ಹೋಗಕ್ಕೆ ಇರ್ತಕ್ಕಂತಹ ದಾರಿ. ತುಂಬಾ ಗಲೀಜ್ ಮಾಡಿದ್ದಾರೆ ಈ ಪ್ರದೇಶವನ್ನ, ಕ್ಲೀನ್ ಆಗಿ ಇಟ್ಕೋಬೇಕಾಗಿತ್ತು. ಎಲ್ಲಿ ಬೇಕಲ್ಲಿ ಪ್ಲಾಸ್ಟಿಕ್ ಅನ್ನ ಬಿಸಾಕಿದ್ದಾರೆ, ಏನೇನೋ ಬಿಸಾಕಿದ್ದಾರೆ. ಮೇಲೆ ಕತ್ಕೊಂಡು ಹೋಗ್ಬೇಕು ನಾವೀಗ. ಫಸ್ಟಿಗೆ ನಮಗ ಕಾಲಭೈರವೇಶ್ವರನ ಒಂದು ದೇವಸ್ಥಾನ, ಕಾಲಭೈರವನ ಸ್ವಾಮಿ ದೇವಸ್ಥಾನ ಸಿಗ್ತೈತಿ. ಈ ಕೋಟೆಯನ್ನ ಕಟ್ಟಿಸಿದ್ದು ಜಂಗನಾಯಕ ಅಂತ ಐತಿಹಾಸಿಕ ದಾಖಲೆಗಳದಾವು. 2727 ಫೀಟ್ ಎತ್ತರದಲ್ಲಿ ಈ ಕೋಟೆ ಐತಿ ಅಂತ ಹೇಳಿ ಬುಕ್ಕಾಪುರಂ ವೆಂಕಟರಮಣ್ ಎಂಬುವರು ಒಂದು ಆರ್ಟಿಕಲ್ ನಲ್ಲಿ ಬರೆದಿದ್ದಾರೆ. ಭೈರಪ್ಪ ಸ್ವಾಮಿ ದೇವಸ್ಥಾನ ಹುಬ್ಬಳ್ಳಿ, ಅದು ಭೈರವೇಶ್ವರ ಗುಡಿ ಆದ್ರಿ. ಅದ್ರ ಎದುರುಗಡೆನೆ ಇರ್ತಕ್ಕಂಥದ್ದು ಬೆಟ್ಟದ ಮೇಲೆ ಪಾದ, ಕಾಲಭೈರವನ ಪಾದ. ಇದನ್ನೆಲ್ಲ ನೋಡ್ಕೊಂಡು ನಾವ್ ಹಿಂಗೆ ಮೇಲಕ್ಕೆ ಹೋಗ್ಬೇಕು. ನಿಮ್ಮ ಹೆಸರು? ಪುರುಷೋತ್ತಮ. ನಿಮ್ಮೂರಲ್ಲಿ ಕೋಟೆ ಇದೆಯಲ್ಲ, ಹೆಂಗ ಅನಿಸ್ತದೆ? ಇದು ದೊಡ್ಡದಿದೆ. ಅವ ಅಲ್ಲೇ ಊರ್ ಅಲ್ಲೇ ಫಸ್ಟ್ ಮೊದ್ಲಿದ್ದು ಇದು ಇದೇ ಇದು ಫಾರೆಸ್ಟ್ ಇದ್ದಾಗ ಇದೆ. ಅಲ್ಲಲ್ಲಿದ್ದ ಇಲ್ಲಿ ಬಂದಾರ ನಮ್ಮವ್ರು ನಿಮ್ಮವರೆಲ್ಲ ಬುನಾದಿ ಗಿನಾದಿ ಎಲ್ಲ ಇದಾವ್ರಿ. ಇದಾವ. ಓಕೆ, ಹೋಗಿ ಬರ್ತೀವಿ. 1892ರಲ್ಲಿ ನಮ್ಮ ರಾಜ್ಯದ ಗಡಿ ಈ ರಾಯದುರ್ಗದವರೆಗೂ ಇತ್ತು. ಇಲ್ಲಿಗೆ ಬಂದ್ರ ನಮ್ಗ ಫಸ್ಟ್ ಲೇಯರ್ ಆಫ್ ಫೋರ್ಟ್ ವಾಲ್ ಸಿಗ್ತೈತ್ರಿ. ಇಲ್ಲಿಂದ ಒಂದು ಕೋಟೆ ಪ್ರಾರಂಭ ಆಕೈತಿ. ಸೊ ಇದನ್ನ ಹತ್ಕೊಂಡು ಮುಂದೆ ಹೋಗುವಾಗ ಇಲ್ಲೊಂದು ವಿಚಿತ್ರವಾದ ಮಾರ್ಕ್ ಐತ್ರಿ. ಏನು ಅಂತ ಗೊತ್ತಿಲ್ಲ. ಒಂದು ಆರೋ ಮಾರ್ಕ್ ಇದೆ, ಅದ್ರ ಮಧ್ಯೆ ಒಂದು ರೌಂಡ್ ಶೇಪ್ ಐತಿ. ಇದು ಎರೋ ಮಾರ್ಕ್, ಇದು ರೌಂಡ್ ಶೇಪ್. ಮೋಸ್ಟ್ಲಿ ಇಲ್ಲಿ ಏನೋ ತೋರ್ಸಕ್ ಹೋಗಿದ್ದಾರೆ ಅಂತ ಅನ್ಸುತ್ತೆ ಈ ದಾರಿಲಿ, ಏನು ಅಂತ ಗೊತ್ತಿಲ್ಲ. ಇದನ್ನೆಲ್ಲ ನೋಡ್ಕೊಂಡು ಮತ್ತೆ ನಾನೀಗ ಮೇಲಕ್ಕೆ ಹೋಗ್ಬೇಕು. ಈಸಿಯಾಗಿ ಮೆಟ್ಲದಾವ್, ಆರಾಮಾಗಿ ಹತ್ಕೊಂಡು ಹೋಗ್ಬೋದು, ಯಾವ್ದು ರಿಸ್ಕ್ ಇಲ್ಲ, ಕಿರಿಕಿರಿ. ಬಟ್ ಮೇಲ್ಗಡೆ ಜನ ಇದಾರೋ ಇಲ್ಲೋ ಗೊತ್ತಿಲ್ಲ. ಥಾಮಸ್ ಮುನ್ರೋ ಬಳ್ಳಾರಿಯ ಕಲೆಕ್ಟರ್ ಆದಾಗ ಬಳ್ಳಾರಿ ಜಿಲ್ಲೆಯ ಒಂದು ತಾಲೂಕು ಈ ರಾಯದುರ್ಗ ಆಗಿತ್ತು. ಅಂದ್ರ ರಾಯದುರ್ಗ ಕೂಡ ಕನ್ನಡ ಒಂದು ಭಾಗ ಆಗಿತ್ತು. ಇದು ಕೂಡ ಒಂದು ಬತೇರಿಯಿಂದ ಇದು ಊರನ್ನ ಒಂದ್ಸರಿ ನೋಡೋದಾದ್ರೆ ಇದು ಫಸ್ಟ್ ವ್ಯೂ. ಈಗಲೂ ಕೂಡ ಇಲ್ಲಿ ಕನ್ನಡವನ್ನ ತುಂಬಾ ಚೆನ್ನಾಗಿ ಮಾತಾಡೋ ಜನ ಅದಾರ್ರಿ. ಇದಕ್ಕಿಂತ ಮೇಲೆ ಏನೋ ಚೆನ್ನಾಗಿ ಕಾಣಿಸ್ಬೋದು ಊರು.
ಈಗೇನು ಈ ಊರು ನೋಡ್ತಾ ಇದ್ದೀವಿ ಇದು ಇತ್ತೀಚೆಗೆ ಬೆಳೆದಿರತಕ್ಕಂತ ಊರ್ರಿ. ಹಳೆ ಊರು ಕೋಟೆ ಮೇಲೆ ಇದು ಬೆಟ್ಟದ ಮೇಲೆ ಕೋಟೆ ಮಧ್ಯೆ ಇತ್ತು. ಈಗಲೂ ಅದರ ಅವಶೇಷಗಳು ಅಲ್ಲದಾವ್. ಇದ್ರ ಮೇಲಕ್ಕೆ ನಾವು ಹೋಗ್ಬೇಕು. ರಾಯದುರ್ಗ ಕೋಟೆಯನ್ನ ಕಿಂಗ್ಸ್ ಹಿಲ್ ಫೋರ್ಟ್ರೆಸ್ ಅಂತ ಕರೀತಾರ್ರಿ. ವಿಜಯನಗರ ಸಾಮ್ರಾಜ್ಯದ ಕಾಲದಾಗ್ರಿ ರಾಯದುರ್ಗ ಮೂಲತಃ ಬೋಯ ಪಾಳೆಗಾರರು ಎಂಬ ಬೇಡರ ಒಂದು ಸಮುದಾಯದ ಸ್ಟ್ರಾಂಗ್ ಫೋರ್ಟ್ ಅಂದ್ರ ಬಲವಾದ ಕೋಟೆ ಆಗಿತ್ತು. ಕೋಟೆಯ ಕಲ್ಲುಗಳು, ಕೋಟೆ ಗೋಡೆ ಇದು. ಇಲ್ಲಿ ಸುತ್ತಲಿರೋ ಕೋಟೆ ಗೋಡೆ, ಇದು ಪಾತು. ಹಿಂಗೆ ಮೇಲೆ ಕತ್ಕೊಂಡು ನಾವು ಅಲ್ಲಿ ತನಕ ಹೋಗ್ಬೇಕು. ಇಲ್ಲೊಂದು ಬತ್ತೇರಿ. ಈ ಪಾಳೆಗಾರರು ಸಾಮ್ರಾಜ್ಯದಲ್ಲಿ ಅಶಾಂತಿಯನ್ನ ಉಂಟು ಮಾಡ್ತಾರ ಅಂತ ಹೇಳಿ ಒಂದು ಆರೋಪ ಕೇಳಿ ಬರ್ತೈತಿ. ನೋಡಿದ್ವಿ ನೋಡಿ, ಈ ಬತ್ತೇರಿಯಿಂದ ನೋಡಿದ್ರೆ ಅವಾಗ ವಿಜಯನಗರದ ಸಾಮ್ರಾಟ ಭೂಪತಿರಾಯ ಎಂಬ ತನ್ನ ಅಧಿಕಾರಿಯನ್ನ ಈ ಕೋಟೆ ವಶಪಡಿಸಿಕೊಳ್ಳೋದಕ್ಕೆ ಕಳಿಸ್ತಾನ. ಸೊ ಈ ಬತ್ತೇರಿನ ನೋಡ್ಕೊಂಡು ಮತ್ತೆ ಮೇಲಕ್ಕೆ ಹೋಗ್ಬೇಕು. ದಾರಿ ಈಸಿ ಇದೆ, ಏನು ಗೊಂದಲ ಆಗೋದಿಲ್ಲ, ಎಲ್ಲೂ ಬಹಳ ಸ್ಪಷ್ಟವಾಗಿದೆ, ಆರಾಮಾಗಿ ಹೋಗ್ಬೋದು. ಇದು ವೆಂಕಟೇಶ್ವರ ದೇವಸ್ಥಾನ ಮತ್ತು ಸುತ್ತಲೂ ಇರತಕ್ಕಂತ ಕೋಟೆ ಪ್ರದೇಶ. ಇದು ಕೂಡ ಕೋಟೆನೆ. ಇದು ಮತ್ತೆ ಈ ಬೆಟ್ಟವನ್ನ ಸೇರಿಸಿ ಒಂದು ವಿಶಾಲವಾದ ಕೋಟೆ. ಇದು ತುಂಬಾ ಅದ್ಭುತವಾಗಿದೆ. ಹೋಗೋಣ. ಭೂಪತಿರಾಯ ಇಲ್ಲಿದ್ದಂತಹ ಏನು ಬೋಯ ಪಾಳೆಗಾರರು ಆಡಳಿತ ಇದ್ರು, ಬೇಡ ಸಮುದಾಯದ ಪಾಳೆಗಾರರು, ಅವರನ್ನ ಇಲ್ಲಿಂದ ಹೊರಗೆ ಹಾಕ್ತಾನ. ಅವಾಗ ಸ್ವತಃ ಆಡಳಿತವನ್ನ ಅವನೇ ಸ್ಟಾರ್ಟ್ ಮಾಡ್ತಾನೆ ಭೂಪತಿರಾಯ. ಆದ್ದರಿಂದ ಈ ಗುಡ್ಡಕ್ಕ ಅವನ ಹೆಸರಿಂದಾಗಿ ಭೂಪತಿರಾಯನ ಕೊಂಡ ಅಥವಾ ರಾಯದುರ್ಗ ಅಂತ ಹೆಸರು ಬಂತು ನೋಡ್ರಿ. 1565 ಕೂಡ ಈ ಕೋಟೆ ವಿಜಯನಗರ ಸಾಮ್ರಾಜ್ಯದ ಬಿಗಿ ಹಿಡಿತದಾಗಿರ್ತೈತಿ. ಸೊ ಮೇಲ್ಗಡೆ ಯಲ್ಲಮ್ಮನ ದೇವಸ್ಥಾನ ಇರೋದ್ರಿಂದ ಮೆಟ್ಲುಗಳಿಗೆ ಅರ್ಶಿನ ಕುಂಕುಮ ಹಚ್ಚಿದಾರ. 1565 ಜನವರಿ 23 ರಕ್ಕಸ ತಂಗಡಿಗೆ ಯುದ್ಧ ನಡೀತೈತಿ. ವಿಜಯನಗರ ಸಾಮ್ರಾಜ್ಯ ಸೋಲ್ತೈತಿ. ಅಳೆದುಳಿದ ಪಾಳೆಗಾರರು ಪೇನುಗಂಡಕ್ಕೆ ಹೋಗ್ತಾರ. ಅವರು ಸೋತ ನಂತರ ಅವರ ಅಧೀನದಲ್ಲಿದ್ದಂತಹ ಎಷ್ಟೋ ಪಾಳೆಗಾರರು ಸ್ವತಂತ್ರರಾಗ್ತಾರ. ಕೆಲವೊಂದಿಷ್ಟು ಜನ ತಮ್ಮ ಮೂಲ ಹಿಡಿತವನ್ನ ಕೋಟೆಗಳ ಮೇಲೆ ಸಾಧಿಸ್ತಾರ. ಅಂತಹ ಒಂದು ಕೋಟೆ ಇದು. ಇಲ್ಲಿ ಬೋಯ ಪಾಳೆಗಾರರು ರಕ್ಕಸ ತಂಗಡಿಗೆ ಯುದ್ಧದ ನಂತರ ಮತ್ತೆ ಈ ಕೋಟೆಯ ಮೇಲೆ ತಮ್ಮ ಹಿಡಿತವನ್ನ ಸಾಧಿಸ್ತಾರ. ಆದ್ರೆ ಅದು ತುಂಬಾ ವರ್ಷಗಳ ಕಾಲ ನಡಿಲಿಲ್ಲ. ಕುಂದರ್ಪಿ ನಾಯಕರು ಅಥವಾ ನಾಯಡು ಅಂತ ಒಂದು ಮನೆತನ ಬರ್ತೈತಿ. ಅದರೊಳಗಡೆ ಕೊನೆಟಿ ನಾಯಕ ದ ಸ್ಟ್ರಾಂಗೆಸ್ಟ್ ನಾಯಕ ಆಗಿರ್ತಾನೆ. ಅವನು ಮತ್ತೆ ಈ ಬೋಯ ಪಾಳೆಗಾರರನ್ನ ಇಲ್ಲಿಂದ ಓಡಿಸಿ ಇಲ್ಲಿ ತನ್ನ ಪ್ರಾಬಲ್ಯವನ್ನ ಸ್ಥಾಪನೆ ಮಾಡ್ತಾನೆ. ಅಂದಂಗ ಈ ಕುಂದರ್ಪಿ ನಾಯಕರು ಏನಿದ್ರಲ್ಲ ಅವರ ಇತಿಹಾಸ ಮತ್ತೆ ಈ ಕೊನೆಟಿ ನಾಯಕನ ಇತಿಹಾಸ ಈ ಕೋಟೆಯಲ್ಲಿ ತುಂಬಾನ ಐತಿ. ಈ ಕುಂದರ್ಪಿ ಅನ್ನೋದು ಈಗಿನ ಕಲ್ಯಾಣದುರ್ಗ ತಾಲೂಕಿನೊಳಗಡೆ ಇರತಕ್ಕಂತಹ ಒಂದು ಪ್ರದೇಶ ರೀ. ಸದ್ಯಕ್ಕ ಅದರಲ್ಲಿ ಕುಂದರ್ಪಿಯ ಇತಿಹಾಸದ ಬಗ್ಗೆ ಇಲ್ಲಿ ಚರ್ಚೆ ಬೇಡ. ಅಲ್ಲಿಗೆ ಹೋದಾಗ ಅದ್ರ ಬಗ್ಗೆ ತುಂಬಾ ಚರ್ಚೆ ಮಾಡ್ತೀನಿ. ಈಗ ರಾಯದುರ್ಗದ ಬಗ್ಗೆ ಮಾತ್ರ ನಾವು ಚರ್ಚೆ ಮಾಡೋಣ. ಇಲ್ಲೊಂದು ದೇವಸ್ಥಾನ, ಆಂಜನೇಯ, ಕೋಟೆ ಆಂಜನೇಯ. ಎಲ್ಲಾ ಕೋಟೆಗಳಲ್ಲಿ ಇರ್ತಂಗೆ ಇಲ್ಲಿ ಇರ್ತಕ್ಕಂತಹ ಕೋಟೆಯ ಆಂಜನೇಯ. ಸೊ ಇನ್ನೊಂದು ದ್ವಾರ ಬಾಗಿಲು. ಆಂಜನೇಯನ ಮೇಲೆ ಅದೊಂದು ಬತೇರಿ ಕೋಟೆ ಗೋಡೆ. ಹಿಂಗೆ ಬಂದ್ರೆ ಇಲ್ಲೊಂದು ಕೋಟೆ ಗೋಡೆ. ಇದನ್ನ ಅದ್ಭುತವಾಗಿ ಕಟ್ಟಿದಾರ. ಒಂದೇ ಕಲ್ಲಲ್ಲಿ ಆ ಕಲ್ಲಿಗೆ ತಕ್ಕಂಗೆನೆ ಈ ಕೋಟೆ ಗೋಡೆನ ಬತೇರಿಯನ್ನ ಕಟ್ಟಿರತಕ್ಕಂಥದ್ದು. ಇದು ಒಂದು ಎಂಟ್ರಿ, ದ್ವಾರ ಬಾಗಿಲು. ಇದು ಗಣೇಶ. ಅದು ಬಿಟ್ರೆ ಇಲ್ಲೊಂದು ವಿಶಿಷ್ಟವಾದ ಆಕೃತಿ ಐತಿ. ಗದೆ ಇದೆ ಕೈಲಿ, ಏನು ಅಂತ ಗೊತ್ತಾಗ್ಲಿಲ್ಲ. ಇದು ಸೊ ಬ್ಯೂಟಿಫುಲ್. ವಿಜಯನಗರದ ಏನು ಅರವಿಡು ವಂಶದ 3ನೇ ವೆಂಕಟ ಆಡಳಿತ ಮಾಡುತ್ತಿದ್ದಂತಹ ಸಂದರ್ಭದಲ್ಲಿ ಪೇನುಗೊಂಡದಿಂದ ಅನೇಕ ಶಾಹಿಗಳ ದಾಳಿಯನ್ನ ಎದುರಿಸಬೇಕಾಗ್ತದೆ. ಹಿಂಗೆ ಬಿಜಾಪುರದ ಸುಲ್ತಾನ ಪೇನುಗೊಂಡದ ಮೇಲೆ ಒಂದ್ಸಾರಿ ಆಕ್ರಮಣವನ್ನ ಮಾಡ್ತಾನೆ. ಸೊ ಆ ಕೋಟೆ ಕೆಳಗಡೆ ಇಲ್ಲೊಂದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಐತ್ರಿ. ಇದಕ್ಕೆ ಆಮೇಲೆ ಹೋಗೋಣ. ಅತ್ಯಂತ ಪುರಾತನವಾದಂತಹ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ.
ಈಗ ಹಿಂಗೆ ಹತ್ಕೊಂಡು ಮೇಲೆ ಹೋಗೋಣ. ಸೊ ಹಿಂಗೆ ಹತ್ಕೊಂಡು ಬರೋವಾಗ್ರಿ ಇಲ್ಲೊಂದು ಯುದ್ಧದ ಪ್ರಸಂಗ, ಕತ್ತಿ ಗುರಾಣಿ ಬಿಲ್ಲು ಬಾಣ ಹಿಡಿದಿರ್ತಕ್ಕಂಥದ್ದು ಯುದ್ಧದ ಪ್ರಸಂಗ ಐತಿ. ಪೇನುಗೊಂಡದ ಮೇಲೆ ಬಿಜಾಪುರ ಸುಲ್ತಾನ ಆಕ್ರಮಣ ಮಾಡಿದಾಗ ಅವನನ್ನ ಸೋಲಿಸಿದ ವ್ಯಕ್ತಿಯೇ ಕೊನೇಟಿ ನಾಯಕ. ಈ ಇಡಿಯಾದ ಬಂಡೆನ ಹೊಡೆದು ದಾರಿ ಮಾಡ್ಕೊಂಡಿರೋದು. ಕೆಲವು ಮೂಲಗಳ ಪ್ರಕಾರ ಕೊನೇಟಿ ನಾಯಕ 3ನೇ ವೆಂಕಟನ ಅಳಿಯನೂ ಹೌದು ಅಂತ ಹೇಳ್ತಾರೆ. ಗುಹೆ ಇದ್ದಂಗಿದೆ, ಸೀತಾಫಲದ ಗಿಡಗಳು. ಕೊನೇಟಿ ನಾಯಕನ ಶೌರ್ಯ ಸಾಹಸಗಳನ್ನ ಮೆಚ್ಚಿದಂತಹ 3ನೇ ವೆಂಕಟ ನೋಡಿ ಆ ಕೋಟೆನ ಎಷ್ಟು ವಿಹಂಗಮವಾಗಿ ಇಲ್ಲಿಂದ ನೋಡ್ಬೋದು. ಪೇನುಗೊಂಡವನ್ನ ದಾನವಾಗಿ ಕೊಡ್ತಾನೆ ಕೊನೇಟಿ ನಾಯಕನಿಗೆ. ಕೊನೇಟಿ ನಾಯಕ ಅಲ್ಲಿ ಸ್ವತಂತ್ರವಾದ ಆಡಳಿತ, ಪೇನುಗೊಂಡದಲ್ಲಿ ಸ್ವತಂತ್ರವಾದ ಆಡಳಿತವನ್ನ ಪ್ರಾರಂಭ ಮಾಡ್ದ 1635ರಿಂದ. ಅನದರ್ ಥರ್ಡ್ ಗೇಟ್ ವೇ ಆಫ್ ಫೋರ್ಟ್, 3ನೇ ಹೆಬ್ಬಾಗಿಲು ಕೋಟೆದು. ಕೊನೇಟಿ ನಾಯಕ ಉಪ್ಪು ತಿಂದ ಮನೆಗೆ ದ್ರೋಹ ಬಗದ್ನ ಅನ್ನೋ ಒಂದು ಅಂಶಗಳು ಇತಿಹಾಸದಿಂದ ನಮ್ಗ ತಿಳಿದು ಬರ್ತವೆ. ಇದು ಪ್ರಶ್ನೆ, ನಿಖರವಾಗಿ ನಾನೇನು ಹೇಳಕ್ ಆಗ್ತಿಲ್ಲ, ಯಾಕಂದ್ರೆ ಅಂತದೊಂದು ಘಟನೆ ನಡೆಯುತ್ತೆ. ಸೊ ಕಾವಲು ಗೋಪುರ ಈ ಕಡೆ ಒಂದಿದೆ, ಈ ಕಡೆ ಒಂದೈತಿ. ಎದುರುಗಡೆ ಹೋದ್ರ ಬತ್ತೇರಿ, ಅದ ಬಲಕ್ ತಿರುಕೊಂಡ್ರ ಕೋಟೆಗೋಡೆ ಮೇಲೆ ಹೋಗ್ತೀವಿ. ಇತಿಹಾಸಕಾರ ಮೆಕೆಂಜಿ ಹೇಳುವಂತೆ ಪುರಾತನವಾದಂಥದ್ದು ಒಂದು ದೇವಸ್ಥಾನ. 1652ರಲ್ಲಿ ಬಿಜಾಪುರದ ಸುಲ್ತಾನನಿಗೆ ಕೊನೇಟಿ ನಾಯಕ ಈ ಪೇನುಗೊಂಡವನ್ನ ಸರೆಂಡರ್ ಮಾಡ್ತಾನ, ಒಪ್ಪಿಸ್ಬಿಡ್ತಾನ್ರಿ. ಆಗ ಕೊನೇಟಿ ನಾಯಕ ಅಥವಾ ಏನು ನಾಯ್ಡು ಇದ್ದ, ಅವನಿಗೆ ಲಂಚ ರೂಪದಲ್ಲಿ ಸಿಕ್ಕ ಪ್ರದೇಶವೇ ಕುಂದರ್ಪಿ. ಆ ದೇವಸ್ಥಾನದ ಒಳಗ ಅಟ್ಲೀಸ್ಟ್ ಒಂಚೂರು ಆಂಜನೇಯನ ಮೂರ್ತಿ ಐತಿ. ಆ ಪೊದೆನಾರ ತೆಗೆದ್ರು ಎಷ್ಟು ಅದ್ಭುತವಾಗಿರ್ತೈತಿ ಅದ, ಹಂಗ ಬಿಟ್ಟಾರ ಮಲ್ಕೋಣ. ಎದುರುಗಡೆ ಒಂದು ಬಂಡೆ ಮೇಲೆ ಗರುಡಗಂಬ ಐತಿ. ಕೊನೇಟಿ ನಾಯಕ ಕುಂದರ್ಪಿಯನ್ನ ಆಡಳಿತ ಮಾಡ್ತಿದ್ದ. ಬಂಡೆ ಮೇಲೆ ಗರುಡಗಂಬ, ಅದನ್ನ ಹೆಂಗ್ ಹತ್ತಿದ್ರೋ ಏನೋ, ಎಷ್ಟು ಅದ್ಭುತವಾಗಿ ಅದನ್ನ ಅಲ್ಲೇ ಕಡ್ದು ಅಲ್ಲೇ ನಿಲ್ಸಿದಾರ. ರಾಯದುರ್ಗವನ್ನ ಆಕ್ರಮಣ ಮಾಡ್ಕೋಬೇಕು ಅಂತ ಹೇಳಿ ಕೊನೇಟಿ ನಾಯಕನನ್ನ ಒಂದು ಗುಂಪು ಇಲ್ಲಿಗೆ ಕರೆತಂಬರ್ತಾರ. ನಾವು ಹಿಂಗೆ ಹತ್ಕೊಂಡು ಇದ್ರ ಮೇಲೆ ಹೋಗ್ಬೇಕು. ಸೊ ಇದ್ರ ಮೇಲೆ ಹೋಗೋದಕ್ಕಿಂತ ಮುಂಚೆ ಇಲ್ಲೊಂದಿಷ್ಟು ನಾಗರ ಕಲ್ಲು ಅದಾವ, ಪಾದುಕೆ ಬಗೆಯ ನಾಗರ ಕಲ್ಲುಗಳು ಇಲ್ಲಿ ಅದಾವ ನೋಡ್ರಿ. ಸೊ ಇಲ್ಲೇನು ಬಿದಿರಿನ ಬುಟ್ಟಿಗಳು ಬಿದ್ದಾವಲ್ರಿ, ಇವುಗಳನ್ನ ಪಡ್ಡಲಿಗೆ ಅಂತ ಕರೀತಾರ ನಮ್ ಕಡೆ. ಸೌದತ್ತಿ ಎಲ್ಲಮ್ಮನ ಭಕ್ತರ ಮನೆಯಲ್ಲಿ ಇದು ಕಂಪಲ್ಸರಿ ಇದ್ದೇ ಇರ್ತೈತಿ. ಈ ಹಸಿರು ಸೀರೆ, ಬ್ಲೌಸ್ ಪೀಸ್ಗಳೆಲ್ಲ ಎಲ್ಲಮ್ಮನ ಆರಾಧನೆಗೆ ಸಂಬಂಧಪಟ್ಟಂಗೆನೆ ಇಲ್ಲೊಂದು ಕೊಳ ಐತಿ. ಪ್ರತಿ ವಾರದ ದಿನ ಗಂಗಮ್ಮನ ಪೂಜೆ, ಪವಿತ್ರ ಸ್ನಾನ ಮಾಡ್ತಾರ. ಎಷ್ಟು ಗಲೀಜ್ ಮಾಡಿಟ್ಟಾರ ಅಂತಂದ್ರ ಅದನ್ನ, ಯಪ್ಪ ಥೂ 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 ಥೂ, ಅಸಹ್ಯ. ಎಲ್ಲ ಒಗೆದ್ಬಿಟ್ರ ಇಲ್ಲೇ. ಪ್ರಜ್ಞಾವಂತ ಜನರ ಅಪ್ರಜ್ಞಾವಂತಿಕೆಯ ಕೃತ್ಯ. ಇಲ್ಲಿ 7 ಇದು ಹಾಕಿರೋದ್ರಿಂದ ಸಪ್ತ ಮಾತೃಕೆಯರು ಅಂತ ಕನ್ಸಿಡರ್ ಮಾಡ್ಬೋದು ನಾವು. ಆ ಕೊಳ ಅಥವಾ ಕಲ್ಯಾಣಿನ ನೋಡ್ಕೊಂಡು ತುಂಬಾ ಗಲೀಜ್ ಮಾಡ್ಯಾರ. ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು ಜನಗಳು. ಇದನ್ನ ನೋಡ್ಕೊಂಡು ಈಗ ಮೇಲಕ್ಕೆ ಹೋಗ್ಬೇಕು. ಈ ಕುಂದರ್ಪಿ ಪ್ರದೇಶವನ್ನ ಆದಷ್ಟು ಬೇಗ ನಿಮ್ಗೆ ತೋರಿಸ್ತೀನಿ. ಯಾವುದಕ್ಕೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರಿ. ಈಗ ರಾಯದುರ್ಗದ ಇತಿಹಾಸಕ್ಕೆ ಬರ್ತೀನಿ. ಕೊನೇಟಿ ನಾಯಕ ರಾಯದುರ್ಗಕ್ಕೆ ಬಂದಾಗ ಬೊಮ್ಮಲ್ಲ ಅಂತ ಒಬ್ಬ ಪಾಳ್ಯಗಾರ ಮುಖ್ಯಸ್ಥ ಇಲ್ಲಿ ಆಡಳಿತ ಮಾಡ್ತಿದ್ದ. ಅವನನ್ನ ಕೊನೇಟಿ ನಾಯಕ ಇಲ್ಲಿಂದ ಹೊರಗಡೆ ಹಾಕ್ತಾನೆ. ಗೋಡೌನು ಇಲ್ಲ ಬತ್ತೇರಿ, ಇದು ದಾರಿ. ಹೊರಗಡೆ ಹಾಕೋದು ಅಂತಂದ್ರೆ ಈ ಕೋಟೆನ ತನ್ನ ವಶಕ್ಕೆ ಕೊಡಿಸ್ಕೊಂಡು ಅವನನ್ನ ಇಲ್ಲಿಂದ ಓಡಿಸೋದು. ನಾಯಕನನ್ನ ಓಡಿಸ್ದ ಕೊನೇಟಿ ನಾಯಕ. 4ನೇ ಹೆಬ್ಬಾಗಿಲು ಇಲ್ಲಿ ಬಂತು ನೋಡ್ರಿ. ಇದು 4th ಲೇಯರ್ ಆಫ್ ಫೋರ್ಟ್, ಅಂದ್ರೆ 4ನೆಯ ಸುತ್ತಿನ ಕೋಟೆ. ಇದು ಸುಮಾರು 7 ಸುತ್ತುಗಳು ಬರ್ತಾವು ಪೀಕಿಗೆ ನಾವು ಹೋಗೋ ತನಕ. ಅಂತಂದ್ರೆ ಎಷ್ಟು ನೀಟಾಗಿ ಮಾಡಿದಾರ ಅಂದ್ರೆ, ಯಾರಾದ್ರೂ ಬಂದ ತಕ್ಷಣನೇ ಎಡಗಡೆ ಬಲಗಡೆ ಇದೆ ಬಾಗಿಲು ಅಂದ್ಕೊಂಡ್ಬಿಡ್ಬೇಕು. ಆಕ್ಚುಲಿ ಬಲಗಡೆ ಇದೆ. ಅದು ಎಷ್ಟು ಅದ್ಭುತವಾಗಿ ಮಾಡಿದಾರ ಅಂತಂದ್ರೆ, ಮೇಲ್ಗಡೆ ಎಲ್ಲ ಬತ್ತೇರಿ ನಿಂತು ಕಾವಲು ಕಾಯಕ್ಕೆ.
ನಾಯಕನನ್ನ ಇಲ್ಲಿನ ಜನರು ಕರ್ಕೊಂಡ್ಬರೋದಕ್ಕೆ ಮುಖ್ಯ ಕಾರಣ, ಇಲ್ಲಿ ರಾಯದುರ್ಗದಲ್ಲಿ ಏನು ಆಡಳಿತ ಮಾಡ್ತಿದ್ದ ಪಾಳೆಗಾರ ಅವನು ತುಂಬಾ ಹಿಂಸಾತ್ಮಕ ಆಡಳಿತ ಮಾಡ್ತಿದ್ದಂತ. ಸೊ ಈ 4ನೇ ದ್ವಾರ ಬಾಗ್ಲವನ್ನ ದಾಟ್ಕೊಂಡು ಬಂದ್ಮೇಲೆ ನಾವೊಂದು ವಿಶಾಲವಾದ ಆವರಣಕ್ಕೆ ಬರ್ತೀವಿ. ಯಲ್ಲಮ್ಮನ ದೇವಸ್ಥಾನ ಇದೆ, ಅಡುಗೆ ಕೋಣೆಗಳು ಅದ್ಭುತವಾಗಿದ್ದಾವೆ, ಸುತ್ತಲೂ ನೋಟ, ಪುರಾತನ ದೇವಾಲಯಗಳು ಎಲ್ಲ ಇದಾವೆ. ರಾಯದುರ್ಗದ ಹಳೆ ಊರು ಇಲ್ಲಿಂದ ಸ್ಟಾರ್ಟ್ ಆಕೈತಿ. ಸೊ ಇದು 4th ಗೇಟ್ವೇ, ಇದೆಲ್ಲ ಕಲ್ಲು ಬಂಡೆಗಳು ಸಾಲು. ಅದು ರಾಯದುರ್ಗದ್ದು ಅದು ಊರು, ಅದು ಪಾರ್ಟ್ ಆಫ್ ದಿ ಫೋರ್ಟ್. ಅದು ಅಲ್ಲಿ ಹೋಗೋಣ, ಆಮೇಲೆ ನೋಡೋಣ. ಹಂಗೆ ಬಂದರೆ ಅಲ್ಲೊಂದು ಬತ್ತೀರಿ, ಇಲ್ಲೊಂದು ಆವರಣ, ಅಲ್ಲಿ ಯಲ್ಲಮ್ಮನ ಗುಡಿ, ಇನ್ನು ಆ ಕಡೆ ಇದಾವೆ, ಹೋಗೋಣ. ಈ ದುರ್ಗಾಸ್ತಮಾನ ಕಾದಂಬರಿ ಒಳಗೆ ಒಂದು ಪ್ರಸಂಗ ಬರ್ತೈತ್ರಿ. ಆಗಿನ್ನು ಬಾಲಕರಾದಂಥ ಮದಕರಿ ನಾಯಕ ಪಟ್ಟಕ್ಕೆ ಬಂದಿರ್ತಾರ. ಅವಾಗ ರಾಯದುರ್ಗದ ಕೃಷ್ಣಪ್ಪ ನಾಯಕ ಚಿತ್ರದುರ್ಗ ನಾಯಕರಾದ ಅವರ ವ್ಯಾಪ್ತಿಗೆ ಸಂಬಂಧಪಟ್ಟಂತಹ ಒಂದಿಷ್ಟು ಹಸುಗಳನ್ನ ಹೊಡ್ಕೊಂಡ್ ಬಂದಿರ್ತಾನ, ಕಾಲು ಕಿರಿಯಕ್ಕೆ, ಯುದ್ಧ ಮಾಡಕ್ಕೆ ಅಂತ. ಅವಾಗ ಓಬವ್ವನಾಗತಿ ಯುದ್ಧ ಸಾರ್ತಾರ ರಾಯದುರ್ಗದ ಕೃಷ್ಣಪ್ಪ ನಾಯಕನ ಮೇಲೆ. ಅವಾಗ ನಾನು ಗಂಡ ಮಗ ಇದೀನಿ ಅವ್ವ, ನಾನು ಯುದ್ಧ ಮಾಡಬೇಕು ಅಂದಾಗ ಮದಕರಿ ನಾಯಕರು ಕೂಡ ಯುದ್ಧಕ್ಕೆ ಬರ್ತಾನೆ. ಮದಕರಿ ನಾಯಕ ಅವನ ಜೊತೆಗೆ. ಅವಾಗ ಮದಕರಿ ನಾಯಕ ಮಾಡಿದ ಮೊದಲ ಯುದ್ಧ ಯಾವ್ದ್ರ ಮೇಲೆ? ರಾಯದುರ್ಗದ ಮೇಲೆ, ಕೋಟೆ ಮೇಲೆ. ಅವಾಗ ಬಂದು ಇಲ್ಲಿ ಇಬ್ರು ಬರ್ತಾರೆ, ತಾಯಿ ಮಗ. ಹೆಣ್ಮಕ್ಳು ಪಡೆನೆ ಬರುತ್ತೆ. ವೀರವನಿತೆಯರು, ಚಿತ್ರದುರ್ಗದ ವೀರವನಿತೆಯರು ಏನಿದ್ರೆ ಅವ್ರ ಪಡೆನೆ ಬಂದು ದುರ್ಗದ ರಾಯದುರ್ಗ ಕೋಟೆಯನ್ನು ವಶಪಡಿಸ್ಕೋತಾರೆ. ಅದಾದ್ಮೇಲೆ ಇದೇ ಯಲ್ಲಮ್ಮನ ದೇವಸ್ಥಾನದ ಕಟ್ಟೆಯ ಮೇಲೆ ಮದಕರಿ ನಾಯಕ ತನ್ನ ಕಾಲನ್ನ ಇಟ್ಟುಕೊಂಡು ಎಲ್ಲಿದ್ದಾನೆ ಕೃಷ್ಣಪ್ಪ ನಾಯಕ, ನಾನು ಬಂದೀನಿ ಅಂತಂದಾಗ ಕೃಷ್ಣಪ್ಪ ನಾಯಕ ಓಡೋಗಿರ್ತಾನೆ ಇಲ್ಲಿಂದ. ದುರ್ಗಾಸ್ತಮಾನದೊಳಗೆ ಬಹಳ ಚಂದ ಬರ್ದಾರ ಅದನ್ನ ತರಾಸ್ ಅವ್ರು. ಇದು ಯಲ್ಲಮ್ಮನ ದೇವಸ್ಥಾನ. ಯಲ್ಲಮ್ಮನ ದೇವಸ್ಥಾನ ನೋಡಿದಕ್ಕೆ ಅದು ನೆನಪಾಯ್ತು ನನಗೆ. ಯಲ್ಲಮ್ಮನ ದೇವಸ್ಥಾನದ ಎದುರುಗಡೆ ಇರ್ತಕ್ಕಂತಹ ಮಂಟಪದೊಳಗ ಪಾದುಕೆಗಳದಾವು. ಇಲ್ಲೊಂದು ದೇವ್ರ ಐತಿ, ಏನಂತ ಗೊತ್ತಿಲ್ಲ. ಅದು ಬಿಟ್ರ ಅಲ್ಲಿ ಕಾಣಿಸೋದು ಯಲ್ಲಮ್ಮನ ಗುಡಿ. ಆನೆಗಳು, ಇಲ್ಲೊಂದು ಆನೆ, ಅದು ಸೊಂಡ್ಲು ಮುರಿದೈತಿ. ಇದು ಯಲ್ಲಮ್ಮನ ದೇವಸ್ಥಾನ ಒಳಗಡೆ. ಶುಕ್ರವಾರ ಮಂಗಳವಾರ ಯಲ್ಲಮ್ಮನ ಭಕ್ತರು ಜಾಸ್ತಿ ಬರ್ತಾರ ಈ ದೇವಸ್ಥಾನಕ್ಕ. ಅಲ್ಲಿ ಇರ್ತೈತಿ ಪೀಠ, ಯಾರು ಬಂದಿಲ್ಲ, ನೋಡ್ಬೇಕು. ಆಕ್ಚುಲಿ ಮೊದಲ ಇದ್ದಿದ್ದು ರಾಯದುರ್ಗ ಊರು ಈ ಬೆಟ್ಟದ ಮೇಲೇನ ರೀ. ಅದೇನ್ ದೇವಸ್ಥಾನ ನಾವಾಗ್ಲೇ ಒಬ್ರನ್ನ ಮಾತಾಡ್ಸೋದ್ವಲ್ಲ ಬರೋವಾಗ, ಅವ್ರು ಹೇಳೋ ಪ್ರಕಾರ ಇದ ಊರು. ಇಲ್ಲೆಲ್ಲವೂ ಕಟ್ಟಡದ ಅವಶೇಷಗಳದಾವು, ಸಮಾಧಿಗಳದಾವು. ತೋರಿಸ್ತೀನಿ ನೋಡ್ರಿ. ಅದು ಯಲ್ಲಮ್ಮನ ದೇವಸ್ಥಾನ, ಎಲ್ಲವೂ ಕಟ್ಟಡದ ಅವಶೇಷಗಳಿವು. ಇಲ್ಲೆಲ್ಲ ಅದಾವ ಮನೆ, ಇತರೆ ಇಲ್ಲೊಂದೆರಡು ಸಮಾಧಿಗಳದಾವ. ಮುಂದೊಂದು ದಿನ ಇದ ಪಾಳ್ಯಗಾರರು ಚಿತ್ರದುರ್ಗದ ಪಾಳ್ಯಗಾರರ ಅವನತಿಗೂ ಕಾರಣ ಆಗ್ತಾರ. ಇವು ಸಮಾಧಿ 1, 2, 3, 4 ಸಮಾಧಿಗಳದಾವ ಇಲ್ಲೇ. ಅದ್ರ ಜೊತೆಗೆ ಇಲ್ಲೆಲ್ಲ ಕಟ್ಟಡದ ಅವಶೇಷಗಳಿದಾವೆ. ಇಲ್ಲಿ ಇವೆಲ್ಲ ಕಟ್ಟಡದ ಮನೆ, ಇತರೆ ಕಟ್ಟಡದ ಅವಶೇಷಗಳು ಇಲ್ಲಿರೋದು. ಈಗೆಲ್ಲ ಇಲ್ಲಿ ಜಾಲಿ ಗಿಡ ಬೆಳ್ಕೊಂಡದ. ಇದೆಲ್ಲ ಕಟ್ಟಡದ ಅವಶೇಷಗಳು. ರಾಯದುರ್ಗದ ಪಾಳ್ಯಗಾರರಿಗೂ ಚಿತ್ರದುರ್ಗದ ಪಾಳ್ಯಗಾರರಿಗೂ ಯಾಕೆ ವೈರತ್ವ ಇತ್ತು? ಇವ್ರು ಹೆಂಗ ಅವ್ರ ಅವನತಿಗೆ ಕಾರಣ ಆದ್ರು? ಯಾರು ಸಪೋರ್ಟ್ ಮಾಡಿದ್ರು? ಒರಳಕಲ್ಲು, ಆಮೇಲೆ ಬಂದ್ರೆ ಇಲ್ಲೊಂದು, ಇದನ್ನೆಲ್ಲಾನು ಚಿತ್ರದುರ್ಗ ವಿಡಿಯೋದಾಗ ನಿಮ್ಗ ಹೇಳ್ತೀನಿ. ಕಟ್ಟಡದ ಒಳಗೊಂದು ಇಲ್ಲಿ ಶಿವಲಿಂಗ ಇತ್ತು ಅನ್ಸುತ್ತೆ, ಒಡೆದು ಹೋಗಿದ್ದಾರೆ. ಶಿವಲಿಂಗ ಇಲ್ಲ. ಅದು ಬಿಟ್ರೆ ಇಲ್ಲಿ ಒಂದು ಸಣ್ಣದೊಂದು ಗುಡಿ ಐತಿ ನೋಡ್ರಿ. ರಾಜ ರಾಣಿ ಒಂದು ಶಿಲಾಶಾಸನ ಐತಿ ಇಲ್ಲಿ. ರಾಯದುರ್ಗದ ಅಪ್ರಕಟಿತ ಶಿಲಾಶಾಸನಗಳಲ್ಲಿ ಇದು ಕೂಡ ಒಂದು. ಇನ್ನ ಒಂದೆರಡು ಶಿಲಾಶಾಸನಗಳದು ನಿಮ್ಗ ಆಮೇಲೆ ಬೆಟ್ಟದ ಮೇಲೆ ತೋರಿಸ್ತೀನಿ. ಇದನ್ನೆಲ್ಲ ನೋಡ್ಕೊಂಡು ಮತ್ತೆ ಹೊರಗೆ ಬಂದು ಆಸ್ ಯೂಶುವಲ್ ಬಲಗಡೆಗೆ ಮತ್ತೊಂದು ದೇವಸ್ಥಾನ. ಸೊ ದೇವಸ್ಥಾನ ನೋಡ್ಕೊಂಡು ಯಲ್ಲಮ್ಮನ ದೇವಸ್ಥಾನ ನೋಡ್ಕೊಂಡ್ ಬಂದ್ರಿ. ಮೋಸ್ಟ್ ಫೇಮಸ್ ಟೆಂಪಲ್ ಅಂದ್ರೆ ಇದು ರಾಮಾಲಯ ಟೆಂಪಲ್ ಅಂತ.
ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಪ್ರೊಟೆಕ್ಟ್ ಮಾಡಿರ್ತಕ್ಕಂಥದ್ದು ಇದು. ಅದ್ರ ಎದುರುಗಡೆ ಇರ್ತಕ್ಕಂಥದ್ದು ಒಂದು ಗರುಡಗಂಬ. ಈ ದೇವಸ್ಥಾನವನ್ನ ಪಟ್ಟಾಭಿರಾಮ ದೇವಸ್ಥಾನ ಅಂತಾನೂ ಕರೀತಾರೆ. ಅದ್ಭುತ ಸುಂದರವಾದ ಕೆತ್ತನೆಗಳುಳ್ಳ ಗರುಡಗಂಬ. ಗರುಡಗಂಬದ ಪೀಠದ ಮೇಲೆ ವಿವಿಧ ಆಕೃತಿಗಳು, ಆಂಜನೇಯ, ಇದೊಂದು ಅಲಂಕಾರಿಕವಾಗಿ ಕೆತ್ತಿರ್ತಕ್ಕಂಥ ಗರುಡಗಂಬ. ದ್ವಾರ ಗೋಪುರ ಅದ್ಭುತವಾಗೈತಿ. ಇದೊಂದು ಗರುಡಗಂಬ ಬಹಳ ವಿಶಿಷ್ಟವಾಗೈತಿ ನೋಡ್ರಿ. ಇಷ್ಟೊಂದು ಅಲಂಕಾರಿಕವಾಗಿರ್ತಕ್ಕಂಥ ಗರುಡಗಂಬ ಎಲ್ಲೂ ಸಿಗೋದಿಲ್ಲ, ಸಿಕ್ಕರೂ ಅಪರೂಪ, ಅದ್ಭುತ. ದ್ವಾರಪಾಲಕರು ಆಂಜನೇಯ ಬಿಲ್ಲು ಬಾಣ ಹಿಡಿದಿರ್ತಕ್ಕಂಥದ್ದು, ವಿಷ್ಣುವಿನ ಅವತಾರ. ಇದು ಕೃಷ್ಣ, ಗರುಡದೇವ, ರಾಮ, ಗೋಪಾಲ ಕೃಷ್ಣ. ಹಿಂಗ ಒಳಗಡೆ ಹೋದ್ರ ದೇವಸ್ಥಾನ. ಕೋನೇಟಿ ನಾಯಕನ ಅಂತ್ಯ ಅಥವಾ ಅವನ ಸಾವು, ಅವನ ನಂತರದ ಅಧಿಕಾರಿಗಳ ಬಗ್ಗೆ ಗೊಂದಲಗಳು ಅದಾವ. ಮಾಹಿತಿ ಪ್ರಕಾರ ಕೋನೇಟಿ ನಾಯಕನ ನಂತರ ಅವನ ಮಗ ವೆಂಕಟಪತಿ ನಾಯಕ ಅಧಿಕಾರಕ್ಕೆ ಬಂದ. ಪ್ರಶಾಂತವಾಗಿದೆ ದೇವಸ್ಥಾನ ಮಾತ್ರ. ಅದು ಹಿಂಗೆಲ್ಲ ಪ್ಲಾಸ್ಟಿಕ್ಗಳನ್ನ ಚೆಲ್ಲಬಾರ್ದು ಇಲ್ಲಿ. ಇದು ನೋಡಿ ಅವ್ರ ಆಂಜನೇಯ, ಈ ಕಡೆ ಗರುಡ, ಒಳಗಡೆ ಇರ್ತಕ್ಕಂಥದ್ದು ಮೂರ್ತಿ, ಪಟ್ಟಾಭಿರಾಮನ ಮೂರ್ತಿ. ರಾಮ, ಲಕ್ಷ್ಮಣ, ಸೀತಾ ಎಲ್ಲರೂ ಇದ್ದಾರೆ. ಲಲಾಟದಲ್ಲಿ ಗಜಲಕ್ಷ್ಮಿ, ಮೇಲೆ ವಿಷ್ಣು. ತಲೆಯ ಭಾಗದಲ್ಲಿ ಬ್ರಹ್ಮ ಇದ್ದಾನೆ, ಕಾಲತ್ರ ಲಕ್ಷ್ಮಿ ಮತ್ತೆ ಆಂಜನೇಯನ ಉಬ್ಬು ಶಿಲ್ಪಗಳು ಇಲ್ಲಿ ಅದಾವ. ಈ ದೇವಸ್ಥಾನವನ್ನ ನೋಡಿಕೊಂಡು ಇದರ ಹಿಂದೆ ಬಂದ್ರೆ, ಸೊ ಈ ರಾಮಾಲಯ ಅಥವಾ ಪಟ್ಟಾಭಿರಾಮನ ದೇವಸ್ಥಾನಗಳ ಹಿಂದ್ಗಡೆ ಬಂದ್ರೆ ವಿಶಾಲವಾದ ಕಲ್ಯಾಣಿ ಕೊಳ ಅದ್ಭುತವಾಗೈತ್ರಿ. ಕೋಟೆಗೆ ಅತಿ ಮುಖ್ಯವಾದ ಹೊರಭಾಗದಲ್ಲಿರ್ತಕ್ಕಂಥ ವಾಟರ್ ಸೋರ್ಸ್, ಅಷ್ಟೇ ಆಳವಾಗಿರ್ತಕ್ಕಂಥದ್ದು, ಬ್ಯೂಟಿಫುಲ್. ಪಾಳೆಗಾರರ ಕಾಲದಲ್ಲಿ ಕಲ್ಯಾಣಿ ಮುಖ್ಯವಾದ ವಾಟರ್ ಸೋರ್ಸ್ ಇದು. ಇಲ್ಲಿ ಪೂಜೆ ಮಾಡ್ತಾರೆ. ಕೊಳಕ್ಕೆ ಹೇಳ್ತಕ್ಕಂಥ ಆ ಮೆಟ್ಲು ವ್ಯವಸ್ಥೆ, ಮತ್ತೆ ಇದು ಕೂಡ ಮೆಟ್ಲು ವ್ಯವಸ್ಥೆ, ಇದು ಮೆಟ್ಲು ವ್ಯವಸ್ಥೆ. ಡಿಪೆಂಡ್ ಆನ್ ವಾಟರ್ ಲೆವೆಲ್ ಮೇಲೆ. ಎಲ್ಲ ಹಿಲ್ ರೇಂಜ್. ಕೋಟೆ ಇರುತ್ತೆ, ಅಲ್ಲೂ ಹೋಗ್ಬೇಕು. ಅಲ್ಲೊಂದಿಷ್ಟು ಕಟ್ಟಡಗಳೆಲ್ಲ ಇದಾವೆ, ಅಲ್ಲೊಂದು ದೇವಸ್ಥಾನ ಐತಿ. ಹೋಗೋಣ, ಏನು ಸಾಧ್ಯನೋ ಇದನ್ನೆಲ್ಲ ನೋಡೋಣ. ಈ ಕಲ್ಯಾಣಿಯನ್ನ ಜೀರ್ಣೋದ್ಧಾರ ಮಾಡಿದ್ದಾರೆ ರೀಸೆಂಟ್ ಆಗಿ. ಪುರಾತನವಾದಂತಹ ಕಲ್ಯಾಣಿ ಕೂಡ ಹೌದಿದು, ಬಟ್ ಬೇಸಿಗೆ ಆಗಿದ್ರಿಂದ ನೀರಿನ ಪ್ರಮಾಣ ತುಂಬಾ ಕಡಿಮೆ ಐತಿ. ಇದನ್ನೆಲ್ಲ ನೋಡ್ಕೊಂಡು ಹಿಂದೆ 2 ದೇವಸ್ಥಾನ ಅದಾವು, ಅಲ್ಲಿ ಹೋಗೋಣ. ಈ ವಿಶಾಲವಾದ ಕೊಳವನ್ನ ನೋಡ್ಕೊಂಡ್ ಬಂದ್ಮೇಲೆ ಪಕ್ಕದಾಗ ಇನ್ನೊಂದು ಕೊಳ ಐತ್ರಿ, ಚಿಕ್ಕದು. ನೋಡೋಣ. ಅಸಲಿ ಇದು ಬಾವಿ ಅನಿಸ್ತೈತಿ. ಹೌದು, ಕೋಟೆಯ ಇನ್ನೊಂದು ವಾಟರ್ ಸೋರ್ಸ್ ಇದು. ನೋಡೋದಕ್ಕ ಬಾವಿ ಇದ್ದಂಗೆ ಐತಿ, ಬಟ್ ನೀರುಗಳಿಲ್ಲ. ಅಲ್ಲೂ ಕೂಡ ಒಂದು ದೇವಸ್ಥಾನ ಐತಿ, ಅಲ್ಲೊಂದು ಗೋಡೌನ್ ಐತಿ. ಹೀಗೆ ನೋಡ್ಕೊಂಬಂದ್ರೆ ಅಲ್ಲೊಂದು ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ. ಪ್ರೊಟೆಕ್ಟೆಡ್ ಆರ್ಕಿಯಾಲಜಿಕಲ್ ಸೈಟ್ ಆಗಿರೋದ್ರಿಂದ ಅಲ್ಲಲ್ಲಿ ಜೀರ್ಣೋದ್ಧಾರ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಉಳಿಸುವಂತ ಒಂದು ಪ್ರಯತ್ನ ಆಗೈತಿ ASI ಅವರಿಂದ. ತುಂಬ ಚೆನ್ನಾಗಿದೆ. ಕರಿ ಜಾಲಿ ಬೆಳೆದ್ಬಿಟ್ಟೈತಿ ಅಲ್ಲಿ ಬೇಕಲ್ಲಿ. ಸೊ ಬ್ರಿಟಿಷರ ಕಾಲದ ಸ್ಟ್ರಕ್ಚರ್ಗಳಿಗೆ ಸಂಬಂಧಪಟ್ಟಂಥದ್ದು ಇಟ್ಟಿಗೆಗಳು ಇಲ್ಲಿದಾವೆ ನೋಡ್ರಿ. ಇಲ್ಲೆಲ್ಲ ಇದಾವೆ, ಎಲ್ಲ ಬ್ರಿಟಿಷರ ಕಾಲಕ್ಕೆ ಸಂಬಂಧಪಟ್ಟಿದಂಥ ಇಟ್ಟಿಗೆಗಳ ವ್ಯವಸ್ಥೆ ಇದು. ಬ್ರಿಟಿಷರ ಆಡಳಿತ ಸಂದರ್ಭದೊಳಗ ಇದನ್ನೊಂದು ಮಾಡೆಲ್ ಕ್ಷೇತ್ರ ಮಾಡಬೇಕು ಅಂತ ಹೇಳಿ ಪ್ರಯತ್ನಗಳು ಕೂಡ ನಡೆದಿದ್ದು, ಮುಂದೆ ಹೇಳ್ತೀನಿ. ಇದೊಂದು ದೇವಸ್ಥಾನದ ಕಾಂಪ್ಲೆಕ್ಸ್. ಕೋನೇಟಿ ನಾಯಕನ ಇತಿಹಾಸದ ಬಗ್ಗೆ ಹೇಳೋದಾದ್ರಿ, ಅವನ ಸಹೋದರರ ಅವನನ್ನ ಕೊಲ್ತಾರ ಒಂದಿಷ್ಟು ಜನ ಸೇರ್ಕೊಂಡು 1752ರಾಗ. ದೇವಸ್ಥಾನ ಭಗ್ನಗೊಂಡೈತಿ. ನವರಂಗ ಮಂಟಪ, ಗರ್ಭಗುಡಿ ಒಳಗಡೆ ಏನು ಇಲ್ಲ, ಒಂದು ಕಲ್ಲು ಬಂಡೆ ಬಿಟ್ರೆ ಲಲಾಟದಲ್ಲಿ ಗಜಲಕ್ಷ್ಮಿ ಉಬ್ಬು ಶಿಲ್ಪ ಇದೆ.
ಅದನ್ನು ನೋಡ್ಕೊಂಡು ಪಕ್ಕದಾಗ ಬಂದ ಇಲ್ಲೊಂದು ದೇವಸ್ಥಾನ. ಬಹುಶಃ ಅದು ವೀರಭದ್ರೇಶ್ವರ ದೇವಸ್ಥಾನ ಇರಬೇಕು. ಅಲ್ಲಿ ಹೇಳಿದ್ರು ಇದು ವೀರಭದ್ರೇಶ್ವರನ ದೇವಸ್ಥಾನ ಅಂತ. ಒಳಗೆ ಬಂದ್ರೆ ಗೊತ್ತಾಕೈತಿ ಏನಂತೇಳಿ. ಇತಿಹಾಸ ಇದನ್ನು ಬಗ್ದಂಗಿದೆ ನೋಡಿ. ವೀರಭದ್ರೇಶ್ವರ ದೇವಸ್ಥಾನ ಏನ್ ಸೋ ಬ್ಯೂಟಿಫುಲ್ ರೀ ಇದು ಮೂರ್ತಿ. ಬಂಡೆಯಲ್ಲಿ ಕೆತ್ತಿರ್ತಕ್ಕಂಥದ್ದು ವೀರಭದ್ರೇಶ್ವರ ದೇವಸ್ಥಾನ ರೀ. ಅದಕ್ಕೆ ಗುಡಿ ಕಟ್ಟಾರ. ಈ ಗುಡಿ ಹಿಂದೆ ಒಂದು ಬಂಡೆ ಐತಲ್ಲ, ಆ ಬಂಡೆ ಒಳಗಡೆ ಇದನ್ನ ಕೆತ್ತಿರೋದು ವೀರಭದ್ರನ ಮೂರ್ತಿ. ಬಟ್ ಇದನ್ನ ಯಾಕೆ ಇಲ್ಲಿ ಅಗದಿದ್ದಾರೆ ಅಂತ ಗೊತ್ತಾಗ್ಲಿಲ್ಲ, ಇಷ್ಟಿಷ್ಟು ದೊಡ್ಡ ಕಲ್ಲುಗಳನ್ನ ತೆಗೆದು. ಸೊ ಅವೆರಡೂ ದೇವಸ್ಥಾನಗಳ ಕಾಂಪ್ಲೆಕ್ಸ್ ಅನ್ನ ನೋಡ್ಕೊಂಡು ಈ ಜಾಲಿ ಪೊದೆ ಇದೆ ಅಲ್ರಿ, ಕಂಟ್ಯಾಗ ಹೊಂಟೀನಿ ಏನೈತೆ ಅಂತ. ಇದ್ರ ಮೇಲೆ ಹೋಗುವಂತ ಪ್ಲೇಸ್ಗಳನ್ನ ಕಾಡು ಕೋಳಿ ಯಾವ ಯೂಟ್ಯೂಬರು ಇದುವರೆಗೂ ತೋರಿಸಿಲ್ಲ. ನಾನು ಫಸ್ಟ್ ಟೈಮ್ ಇಲ್ಲೇ ಮೇಲೆ ಹೋಗ್ತಾ ಇರೋದು, ಈ ಕೋಟೆ ಮೇಲೆ. ಇಲ್ಲೊಂದು ಬಾವಿ, ನೀರಿನ ಮೂಲ ಎಲ್ಲ ಐತಿ. ಇಲ್ಲಿ ಯಾರೋ ಮಾರ್ಕ್ ಹಾಕ್ಯಾರ ನೋಡೋಣ. ಈ ಕೊನೇಟಿ ನಾಯಕನನ್ನ ಕೊಂದ್ರಲ್ಲ ಅಣ್ಣ ತಮ್ಮಂದ್ರು ಸೇರ್ಕೊಂಡು, ಅದ್ರಾಗ ಒಬ್ನು ರಾಜಗೋಪಾಲ. ಕೊನೇಟಿ ನಾಯಕನ ನಂತರ ಅಧಿಕಾರಕ್ಕೆ ಬರ್ತಾನೆ. ಓ, ಕೋಟೆ ಕಂಟಿನ್ಯೂ ಆಗುತ್ತೆ. 5ನೇ ದ್ವಾರ ಬಾಗಿಲಿಗೆ ಬಂದ್ವಿ. 5ನೇ ದ್ವಾರ ಬಾಗಿಲನ್ನ ನಾವು ಒಳಗಡೆ ಹೋದ್ರೆ ಅರಮನೆ ವ್ಯವಸ್ಥೆಯ ಏನು ಪಳಯುಳಿಕೆಗಳದು ಅವನ್ನ ನೋಡ್ತೀವಿ. ಇದು 5ನೇ ದ್ವಾರ ಬಾಗಿಲು. ಯಾರೋ ಮಾರ್ಕ್ ಎಲ್ಲ ಹಾಕ್ಯಾರ ಇಲ್ಲೇ, ನೋಡ್ಬೇಕು. ಇಲ್ಲಿ ಯಾರೋ ಮಾರ್ಕ್ ಹಾಕ್ಯಾರ. ಗಣೇಶ, ಸೊ ಓಲ್ಡ್ ಸ್ಟ್ರಕ್ಚರ್ ಗಣೇಶಂದು, ಬ್ಯೂಟಿಫುಲ್. ನಾನು ನೋಡ್ಕೊಂಡು ಹಿಂಗೆ ಬಂದ್ರೆ ಇಲ್ಲೊಂದು ಬಾವಿ, ನೀರಿನ ಬಾವಿ ಅಲ್ಲಿ ಐತೆ ನೋಡ್ರಿ, ವಾಟರ್ ವೆಲ್. ಮತ್ತೆ ನಾವು ಹಿಂಗೆ ಮೇಲೆ ಕತ್ಕೊಂಡು ಹೋಗ್ಬೇಕು ಹಿಂಗೆ. ರಾಜಗೋಪಾಲನ ನಂತರ ಅವನ ಸಹೋದರ ತಿಮ್ಮಪ್ಪ ನಾಯ್ಡು ಅಥವಾ ತಿಮ್ಮಪ್ಪ ನಾಯಕ ಅಧಿಕಾರಕ್ಕೆ ಬರ್ತಾನೆ. ತಿಮ್ಮಪ್ಪ ನಾಯಕ ಕ್ರಿಸ್ತಶಕ 1777ರವರೆಗೆ ಆಡಳಿತವನ್ನ ಮಾಡ್ತಾನೆ. ಹಿಲ್ ರೇಂಜು ಅದ್ಭುತವಾಗಿದೆ. ಅಲ್ಲೊಂದು ಕೋಟೆ ಇದೆ. 3 ಬೆಟ್ಟಗಳು ಅಥವಾ 4 ಬೆಟ್ಟಗಳು ಹೆಚ್ಚು ಕಡಿಮೆ ಅಷ್ಟನ್ನು ಸೇರಿಸಿ ಕಟ್ಟಿರ್ತಕ್ಕಂತಹದ್ದು ಒಂದು ಕೋಟೆ. ತಿಮ್ಮಪ್ಪ ನಾಯಕ ನಂತರ ರಾಯದುರ್ಗವನ್ನ ರಾಜಗೋಪಾಲನ ಮಗ ವೆಂಕಟಪತಿ ಆಡಳಿತ ಮಾಡ್ತಾನೆ. ಆದ್ರೆ ತಿಮ್ಮಪ್ಪ ನಾಯಕನ ಆಡಳಿತವನ್ನ ಇಲ್ಲಿ ಮೆಚ್ಚಬೇಕಾಗ್ತೈತಿ. ಆಗ್ಲೇ ರಾಯದುರ್ಗಕ್ಕೂ ಮತ್ತು ಚಿತ್ರದುರ್ಗದ ಪಾಳೆಗಾರರ ನಡುವೆ ಹಲವಾರು ಬಂಡೆ ವೈರತ್ವ ಸ್ಟಾರ್ಟ್ ಆಗಿತ್ತು. ತಿಮ್ಮಪ್ಪ ನಾಯಕ ಒಂದೆರಡು ಸರಿ ತನ್ನ ಕೋಟೆಯನ್ನ ಚಿತ್ರದುರ್ಗದ ನಾಯಕರ ದಾಳಿಯಿಂದ ಕಾಪಾಡ್ಕೊಂಡಿರ್ತಾನೆ. ಇನ್ನು ಹತ್ತಾನೆ ಇದ್ದೀನಿ ಅಲ್ಲಲ್ಲಿ. ಚಿತ್ರದುರ್ಗದ ಪಾಳೆಗಾರರಿಂದ ರಕ್ಷಣೆ ಪಡ್ಕೋಬೇಕು ಅಂತ ಹೇಳಿ ತಿಮ್ಮಪ್ಪ ನಾಯಕ ಇನ್ನೊಂದು ದ್ವಾರ ಬಾಗಿಲು, ಇದು ಕೋಟೆ. ಇದು 6ನೇ ದ್ವಾರ ಬಾಗಿಲು. ಇನ್ನೊಂದು ಬಾಗಿಲು ಬಂತು ನೋಡ್ರಿ. ಸೊ ತಿಮ್ಮಪ್ಪ ಏನ್ ಮಾಡಿರ್ತಾನೆ, ಈ ಕೋಟೆಯನ್ನ ಸ್ಟ್ರಾಂಗ್ ಆಗಿ ರೀಬಿಲ್ಡ್ ಮಾಡ್ತಾನೆ. ಯಾವುದೇ ಕಾರಣಕ್ಕೂ ಇದು ವೈರಿಗಳಿಗೆ ಸುಲಭವಾಗಿ ಸಿಗಬಾರ್ದು ಅಂತ. ಇಲ್ಲೊಂದು ದೇವಸ್ಥಾನ ಐತಿ, ಆಂಜನೇಯ ಸ್ವಾಮಿ ದೇವಸ್ಥಾನ. ಆಂಜನೇಯ, ಅಲ್ಲೊಂದು ದೇವಸ್ಥಾನ ಐತಿ, ಇಂಪಾರ್ಟೆಂಟ್ ಪ್ಲೇಸ್. ಈ ಆಂಜನೇಯ ದೇವಸ್ಥಾನದ ಕಡೆ ಹಿಂದೆ ಬಂದ್ರೆ ಇಲ್ಲೊಂದು ವೀರಗಲ್ಲು ಐತ್ರಿ, ಶಿಲಾಶಾಸನ. ಇದು ವೀರಗಲ್ಲು ರೀ. ರಾಜ ಇಲ್ಲಿ ಬರ್ತಾರ ನೋಡ್ರಿ. ಬನದಯ್ಯನ ಅವರ ಮಗ ಬನದಾರವನು ಕುದುರೆ ಅಂತೇನೋ ಬರ್ದಾರಿಲ್ಲಿ, ಗೊತ್ತಾಗಲಿಲ್ಲ ಏನು ಅಂತ ಹೇಳಿ. ಅದು ಯುದ್ಧ ಮಾಡ್ತಿರ್ತಕ್ಕಂಥ ಪ್ರಸಂಗ ನೋಡಿ, ಕುದುರೆ ಮೇಲೆ ಹತ್ತಿ. ಸೊ ಬ್ಯೂಟಿಫುಲ್ ಇದಂತೂ. ಅಲ್ಲೊಂದು ಬೋರ್ಡ್ ಹಾಕ್ಯಾರ, ಶ್ರೀ
ಈಶ್ವರಿ ಅಮ್ಮನವ್ರದ್ದು ಅಂತ ಏನೋ ಇದೆ. ಅಲ್ಲೊಂದು ದೇವಸ್ಥಾನ ಇದೆ ನೋಡ್ರಿ ಮೇಲೆ. ತಿಮ್ಮಪ್ಪ ನಾಯಕ ಅಧಿಕಾರಕ್ಕೆ ಬಂದಾಗ್ರಿ ಅಪ್ರಾಪ್ತ, ಇನ್ನು ಚಿಕ್ಕವನಾಗಿದ್ದ. ಅವನ ಹೆಸರಿನೊಳಗಡೆ ಲಚ್ಚಾರಾಮ ಅವನ ತಾಯಿ ಆಡಳಿತವನ್ನ ನಿರ್ವಹಿಸಿದ್ಲು. ಕೋಟೆ ಗೋಡೆ ಮತ್ತೇರಿ ಅದು ದೇವಸ್ಥಾನ ಮೇಲ್ಗಡೆ ಇರೋದು. ಈಗ ನಾ ಹೊಂಟೇನಿ ಇರತಿ ಅಮ್ಮನ ದೇವಾಲಯ ಅಂತ ಹೇಳಿ. ಕೋಟೆ ಒಳಗಡೆ ತುಂಬಾ ಬ್ಯೂಟಿಫುಲ್ ಆಗಿದೆ. ನಿನ್ನೆ ಸಂಕ್ರಾಂತಿಗೆ ಪೂಜೆ ಬೇರೆ ಮಾಡಿದ್ದಾರೆ ಇಲ್ಲಿ ರಂಗೋಲಿ ಹಾಕಿ. ಸ್ತ್ರೀ ದೇವಿ ಆಗಿರೋದ್ರಿಂದ ಇವತ್ತು ಯಾರೋ ಒಬ್ರು ಪೂಜೆ ಮಾಡಕ್ ಬರ್ಬೇಕಾಗಿತ್ತಲ್ಲ, ಇಲ್ಲಿ ಯಾರೂ ಇಲ್ಲ. ಕೇವ್ ಟೆಂಪಲ್ ಅದ್ಭುತವಾಗಿದೆ. ಗಣೇಶ ವಾಸ್ತವದಾಗ ಇದೊಂದು ಗುಹಾಂತರ ದೇವಾಲಯ ರೀ. ಅಂದ್ರೆ ಗುಹೆ ಕಲ್ಲು ಬಂಡೆ ನಡುವೆ ಇರ್ತಕ್ಕಂಥದ್ದು, ಅದ್ರ ಮಧ್ಯೆ ಇರ್ತಕ್ಕಂಥದ್ದು ಒಂದು ದೇವಿಯ ಮೂರ್ತಿ ಎಲ್ಲ ಐತ್ ನೋಡ್ರಿ. ಈರಾಡಿ ಅಮ್ಮ ತಾಯಿ, ಸೊ ಬ್ಯೂಟಿಫುಲ್ ಅಂತ. ವಾಸ್ತವದಾಗ ಇದೊಂದು ಕೇವ್ ಟೆಂಪಲ್ ರೀ. ಅದ್ಭುತವಾಗೈತಿ ದೇವಸ್ಥಾನ ಮಾತ್ರ. ಇನ್ನು ಮೇಲೊಂದೆರಡು ಇರ್ಬೇಕು, ಹೋಗೋಣ. ಸೊ ಹಿರಿದಿ ಅಮ್ಮನ ದೇವಸ್ಥಾನವನ್ನ ನೋಡ್ಕೊಂಡು ಮತ್ತೆ ಬಂದು ಈ ಕಡೆ ಹೋಗ್ತಿದ್ದೀನಿ. ತಿಮ್ಮಪ್ಪ ನಾಯಕ ಚಿತ್ರದುರ್ಗದ ಪಾಳೆಗಾರರಿಂದ 2 ದಾಳಿಗಳನ್ನ ಯಶಸ್ವಿಯಾಗಿ ಹಿಮ್ಮೆಟ್ಟಿಸಿ ಈ ರಾಯದುರ್ಗ ಕೋಟೆಯನ್ನ ಕಾಪಾಡಿಕೊಂಡಿದ್ದ. ಅಲ್ಲೊಂದು ಕೋಟೆ ಕಟ್ಟಡ, ಅಲ್ಲಿ ವಿಶಾಲವಾದೊಂದು ಕೋಟೆ ಇದೆ ಮೇಲೆ. ಅವನಿಗೆ ಮಹಾರಾಜ ಎಂಬ ಬಿರುದಿತ್ತು ತಿಮ್ಮಪ್ಪ ನಾಯಕನಿಗೆ. ಅಲ್ಲಿ ಬಂಡೆ ಮೇಲೆ ಒಂದು ವಿಗ್ರಹ ಐತ್ರಿ, ಹೋಗಕ್ಕಾಗಲ್ಲ, ಪೊದೆ ಎಲ್ಲ ಬೆಳೆದಾವ್. ಕೈಯಲ್ಲಿ ಗಣ್ಣು ಕತ್ತಿ ಹಿಡ್ಕೊಂಡಿರ್ತಕ್ಕಂಥ ಅದು ಪ್ರಸಂಗ ಅದು. ಸೊ ಇದನ್ನೆಲ್ಲ ನೋಡ್ಕೊಂಡು ಮತ್ತ ಮುಂದೆ ಹೊಂಟೆ ನಾನು ಮೇಲಕ್ಕೆ. ರೋ ಮಾರ್ಕ್ ಇಲ್ಲಿ ತೋರ್ಸಾರ, ಬರ್ರಿ. నేను ಆನೆಲದ್ದೇನಾ ಹಿಂಗ್ ಬಿದ್ದಿದೆ, ಹಳೇದಿರ್ಬೇಕು. ಕೋಟೆಯ ಇನ್ನೊಂದು ಬಾಗಿಲು, 6ನೇ ಬಾಗಿಲು. ಆರನೇ ಬಾಗಿಲಿಗೆ ಎದುರಿಗೆ ಬರ್ತಿದ್ದಂಗೆನೆ ಗಣೇಶ ಮತ್ತು ಮೂಷಿಕ. ಅದ್ಭುತವಾಗಿದೆ. ನೋಡ್ಕೊಂಡು ಹಿಂಗೆ ಹೋದ್ರೆ ಕೋಟೆ. ಕೆಳಗಿನ ಕೆಲವೊಂದಿಷ್ಟು ಕಟ್ಟಡಗಳನ್ನ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ಯಾರ, ಬಟ್ ಮೇಲಕ್ಕೆ ಬಂದ್ರ ಕೋಟೆ ಸಂಪೂರ್ಣ ನಿಷ್ಕಾಳಜಿ. ಮೇಲಿದೆ ಕೋಟೆ ಪೀಕ್. ಚಿತ್ರದುರ್ಗದ ಪಾಳೆಗಾರರ ಅವನತಿಯನ್ನ ಮಾಡೋದಕ್ಕೆ ಇದೇ ರಾಯದುರ್ಗದ ಪಾಳೆಗಾರರು ಅಥವಾ ನಾಯಕರು ಹೈದರಾಲಿಗೆ ಬೆಂಬಲವಾಗಿ ನಿಂತ್ಕೊಂಡಿದ್ರು. ಅದು ಚಿತ್ರದುರ್ಗದ ಪಾಳೆಗಾರರಿಗೂ ಗೊತ್ತಿತ್ತು. ಇನ್ನೊಂದು ಬಾಗಿಲು ಕೋಟೆದು. ಕೋಟೆಗೆ ಇರ್ತಕ್ಕಂತಹ 7ನೇ ಬಾಗಿಲು ಅಥವಾ 7th ಲೇಯರ್ ಆಫ್ ಫೋರ್ಟ್ ವಾಲ್ ಇದು. ಇಲ್ಲೊಂದು ಕಟ್ಟಡ ಇದೆ, ದೇವಸ್ಥಾನ. ಇದನ್ನೆಲ್ಲ ನೋಡ್ಕೊಂಡು ಮೇಲಕ್ಕೆ ಹೋದ್ರ ಮುಂದೆ ಯಾವುದು ದ್ವಾರ ಬಾಗಿಲುಗಳು ನಮ್ಗೆ ಸಿಗೋಲ್ಲ. ಅಲ್ಲಿಗೆ ಇದು ಕೂಡ 7 ಸುತ್ತಿನ ಕೋಟೆ. ಇದು ನಾನು ಹಿಂಗೆ ಬಂದೆ, ಹಿಂಗಿಂದ ಇಲ್ಲಿಗೆ ಹೋಗ್ತಿದ್ದೀನಿ. ಬ್ಯೂಟಿಫುಲ್ ರೀ ಇದಂತೂ, ಅದ್ಭುತ. ಅಲ್ಲೆಲ್ಲ ಕೋಟೆ ಇದೆ. ಸೊ ಟಾಪಿಗೆ ಬಂದಿದ್ದೀನಿ, ಎಲ್ಲ ಹಿಂಗಿದೆ ನೋಡಿ, ರಿಚ್ ಆಗಿದೆ. ಇಲ್ಲಿ ರಾಜ ಪರಿವಾರದ ವಸತಿ ಕಟ್ಟಡಗಳು ಇಲ್ಲಿದಾವು, ನೋಡ್ಬೋದು ನಾವು ಅವನ್ನ. ಸೊ ಇದ್ರೊಳಗಡೆ ಹೋದ್ರೆ ಕಟ್ಟಡದ ಅವಶೇಷಗಳು ಸಿಗ್ತಾವ ನಮ್ಗೆ. ಸುತ್ತಲೂ ಒಳಗಡೆ ವಿಶಾಲವಾದ ಆವರಣ ಇದೆ. ರಾಯದುರ್ಗದ ಪಾಳೆಗಾರರು ಹೈದರಾಲಿಗೆ ಸಪೋರ್ಟಿವ್ ಆಗಿದ್ರು ಅನ್ನೋ ಕಾರಣಕ್ಕೆ ಹೈದರಾಲಿ ಏನು ಸುಮ್ಮನೆ ಇರ್ಲಿಲ್ರಿ, ಈ ಕೋಟೆಯನ್ನು ತನ್ನ ವಶಕ್ಕೆ ಪಡೆದುಕೊಂಡಿದ್ದ. ಇನ್ನೊಂದು ನೀರಿನ ಮೂಲ ನೋಡ್ಕೊಂಡು ಕೋಟೆಯ ಕಟ್ಟಡ ಇದು. ಆಸಮ್ ಕೋಟೆ. ನಾನು ಅನ್ಕೊಂಡಷ್ಟು ಸುಲಭವಾಗಿಲ್ಲ ರೀ ಇದು. ಎಲ್ಲ ಕೋಟೆ ಕೂಡ ಇದೆ ನೋಡ್ರಿ, ಅದ್ಭುತ ಇದಂತೂ. ಅಲ್ಲೊಂದು ಕೋಟೆ ಕೂಡ ಇದೆ, ಹುಲ್ಲುಗಾವಲು ಪೂರ್ತಿ. ಅಲ್ಲೊಂದು ಬತ್ತೇರಿ ಐತಿ ಮೇಲೆ, ಅಲ್ಲಿ ಹೆಂಗೆ ಹೋಗ್ತಿದ್ರೋ ಗೊತ್ತಿಲ್ಲ. ನೋಡ್ರಿ
ಕೆಳಗಡೆ ಇದೆಲ್ಲವೂ ಕಟ್ಟಡದ ಅವಶೇಷಗಳು. ಸೊ ಇದನ್ನೆಲ್ಲ ದಾಟ್ಕೊಂಡು ಅಲ್ಲಿ ಒಂದು ದೇವಸ್ಥಾನ ಐತ್ರಿ ಆ ಎಡ್ಜ್ ಒಳಗಡೆ. ಅಲ್ಲಿಗೆ ಹೋಗ್ಬೇಕು ಅಂತಂದ್ರೆ ಇಲ್ಲೆಲ್ಲ ಒಂದು ದಾರಿ ಇರಬೇಕು. ಈ ಪೊದೆಗಳೊಳಗಡೆ ಹುಡ್ಕೊಂಡು ಹೋಗ್ಬೇಕು. ಇಲ್ಲೇ ಬಾಕೊಂಡು ಈ ಕರಿ ಜಾಲಿ ಒಳಗಡೆ ಹಾಸಿ, ಇಲ್ಲ ಅಂದ್ರೆ ಜಾಲಿ ಗಿಡ ಅಲ್ಲಿಗೆ ನಡ್ತೈತಿ. ಅಲ್ಲೊಂದು ಟ್ಯೂನಲ್ ಐತ್ರಿ, ಕಾಲುವೆ ಇದ್ದಂಗೆ ಐತಿ. ಅದಕ್ಕೆ ಹೊತ್ಕೊಂಡು ಹೋಗಕ್ಕೆ ಮೆಟ್ಲು ಇಲ್ಲ. ಇಲ್ಲೊಂದು ಬಾವಿ ಐತಿ ಒಳಗಡೆ. ಹೈದರಾಲಿ ಗುತ್ತಿ ಕೋಟೆಯನ್ನ ಅಂದ್ರೆ ಮುರಾರಿ ರಾವ್ನನ್ನ ಸೋಲಿಸಿ ಅವನನ್ನ ಬಂಧಿಸಿ ಗುತ್ತಿ ಕೋಟೆಯನ್ನ ತನ್ನ ವಶಕ್ಕೆ ಪಡ್ಕೊಂಡು ವಾಪಸ್ ಆಗುವಾಗ ಈ ಕೋಟೆಯನ್ನು ತನ್ನ ಅಲ್ಲಿರೋದು ವಶಕ್ಕೆ ಪಡ್ಕೋತಾನೆ. ಗೋಡೌನು. ಈಗೇನ್ ಈ ಪ್ರದೇಶ ನೋಡ್ತೀವಲ್ರಿ, ಇದು ರಾಜ ಪರಿವಾರದ ವಾಸಕ್ಕೆ ಸೂಕ್ತವಾಗಿರ್ತಕ್ಕಂತಹ ಮತ್ತು ಅವ್ರು ವಾಸ ಮಾಡ್ತಿದ್ದಂತಹ ಸ್ಥಳಗಳು. ಒಂದಿಷ್ಟು ಅವಶೇಷಗಳನ್ನ ನಾವಿಲ್ಲಿ ನೋಡ್ಬೋದು, ಅದಕ್ಕೆ ಸಂಬಂಧಪಟ್ಟಿದ್ವನ್ನ ಸಿಗ್ತಾವು. ಸುತ್ತಲೂ ಬತೇರಿಗಳು ಅದ್ಭುತವಾಗಿದ್ದಾವೆ, ಹೋಗಕ್ಕಾಗಲ್ಲ. ಇದೊಂದು ಕಟ್ಟೆ ಥರ ಇದೆ, ಬ್ಯೂಟಿಫುಲ್ ಇದಂತೂ. ಮನೆಯ ರಚನೆಗಳು, ದರ್ಬಾರ ಹಾಲಿನ ರೀತಿಯ ಕಟ್ಟೆ ಮತ್ತೆ ಚೌಕಾಕಾಗಿರ್ತಕ್ಕಂತಹ ಕಟ್ಟಡಗಳು, ಇವೆಲ್ಲ ಕಟ್ಟಡದ ಅವಶೇಷಗಳು ಇಲ್ಲಿದ್ದಾವೆ ಕೋಟೆಗೆ ಸಂಬಂಧಪಟ್ಟಂಗೆ. ಹುಲ್ಲಿನ ಪೊದೆ ಒಳಗಡೆ ಎಲ್ಲವೂ ಮುಚ್ಕೊಂಡ್ಬಿಟ್ಟವೆ ಕಟ್ಟಡದ ಅವಶೇಷಗಳು. ಇದೊಂದು ಕಟ್ಟಡದ ಅವಶೇಷ. ಜನಗಳ ಸಂಚಾರ ಇಲ್ಲದಾಗಿದ್ದರಿಂದ ಅಷ್ಟೊಂದು ಈ ಪ್ರದೇಶ ಬೆಳಕಿಗೆ ಬಂದಿಲ್ಲ. ಸೊ ಇಳಿದು ವಾಪಸ್ ಬಂದಮೇಲೆ ಹಿಂಗೆ ಹೋದ್ರೆ ಕೆಳಗೆ ಹೋಗ್ತೀವಿ. ಬಟ್ ನಾನೇನು ಮಾಡ್ತೀನಿ, ಈ ಕಡೆ ಹೋಗ್ತೀನಿ. 1782ರಲ್ಲಿ ಹೈದರಾಲಿ ಸಾಯ್ತಾನೆ. ಸೊ ನಾನು ಅಲ್ಲೆಲ್ಲ ಹೋಗಿ ಸುತ್ತಾಡಿಕೊಂಡು ಬಂದೆ. ಇನ್ನೊಂದಿಷ್ಟು ಪ್ಲೇಸ್ಗಳು ಮಿಸ್ ಆದವು, ನನಗೆ ಅಷ್ಟೊಂದು ಗೊತ್ತಾಗ್ಲಿಲ್ಲ. ಬಟ್ ಲೋಕಲ್ ಐಟ್ ಇದ್ದಿದ್ರೆ ಯಾರಾದ್ರೂ ಹೆಲ್ಪ್ ತಗೋಬೋದಾಗಿತ್ತು. ಯಾರು ಇಲ್ಲ, ಇವತ್ತು ಒಬ್ಬನೇ ಇದ್ದೀನಿ. ಸೊ ಅದೆಲ್ಲ ಪೀಕು ಕೋಟೆ ಕಟ್ಟಡಗಳಾದ್ರೆ ಅದ್ರ ಕೆಳಗಡೆ ಇನ್ನೊಂದು ವಾಟರ್ ಸೋರ್ಸ್ ಎಷ್ಟು ಬೃಹತ್ವಾಗಿದೆ, ಅದ್ಭುತವಾಗಿದೆ ಇದಂತ. ಆಸಮ್ ಆಸಮ್. ಆಸ್ ಯೂಶುವಲ್ ಹೈದರಾಲಿಯ ಮರಣ ನಂತರ ಈ ಕೋಟೆ ಅವನ ಮಗ ಟಿಪ್ಪುವಿನ ವಶಕ್ಕೆ ಬರ್ತದೆ. ಟಿಪ್ಪು ಇದನ್ನ ಆಡಳಿತವನ್ನ ಮಾಡ್ತಾನೆ. ಸೊ ಮೇಲಿನ ಎಲ್ಲಾ ಪ್ರದೇಶಗಳನ್ನ ನೋಡ್ಕೊಂಡು ವಾಪಸ್ ಬಂದು ಸ್ಟ್ರೈಟ್ ಹೋದ್ರೆ ಕೆಳಗಡೆ ಹೋಗ್ಬಿಡ್ತೇವ್ರಿ. ಈ ಕಡೆ ಹೋಗ್ತೀನಿ ನಾನು, ಬಲಗಡೆ. ಅಲ್ಲಿ ಒಂದು ಪುಟ್ಟ ಯಲ್ಲಮ್ಮ ದೇವಸ್ಥಾನ ಮತ್ತು ಅಲ್ಲೊಂದು ಬತೇರಿ ಐತಿ, ನೋಡ್ಕೊಂಬರೋಣ. ಕೆಲವು ತಿಂಗಳ ನಂತರ ಈ ಮರಾಠರು ಮತ್ತು ನಿಜಾಮರು ಇದೇ ರಾಯದುರ್ಗ ಅಂದ್ರೆ ನಿರ್ಗಮಿತ ರಾಯದುರ್ಗದ ಪಾಳೆಗಾರರ ಬೆಂಬಲದೊಂದಿಗೆ ಇಲ್ಲೊಂದು ದೇವಸ್ಥಾನ ಐತೆ. ಟಿಪ್ಪು ಸುಲ್ತಾನಿನ ಕೆಲವು ಪ್ರದೇಶಗಳನ್ನ ಆಕ್ರಮಣ ಮಾಡ್ತಾರ. ಪುಟಾಲ ಯಲ್ಲಮ್ಮನ ದೇವಸ್ಥಾನ ಅಂತ ನೋಡ್ರಿ, ತೋರಿಸ್ತೀನಿ ನಿಮಗೆ. ಸೊ ಇಲ್ಲೊಂದು ಗಿಡಕ್ಕೆ ಎಲ್ಲ ಕುರಿ ಕಾಲು ಕೋಳಿ ಕಾಳುಗಳನ್ನ ಕಟ್ಟಿದ್ದಾರೆ. ಹರಕೆ ಹೊತ್ತಿರ್ತಾರೇನೋ, ಕಟ್ಟಿದ್ದಾರೆ, ಅಡುಗೆ ಮಾಡ್ಕೊಂಡಿದ್ದಾರೆ. ವಿಶಾಲವಾಗಿರೋದೊಂದು ಬಂಡೆ ನಡುವೆ ಇಲ್ಲಿ ದೇವಸ್ಥಾನ, ಪುಟಾಲ ಯಲ್ಲಮ್ಮನ ದೇವಸ್ಥಾನ ಅಂತ. ಅಲ್ಲಿ ಕೆಳಗಡೆ ಯಲ್ಲಮ್ಮನ ದೇವಸ್ಥಾನ ಇತ್ತಲ್ರಿ, ಹಂಗೊಂದು ಇಲ್ಲೊಂದು ಪುಟ್ಟಾಳ ಯಲ್ಲಮ್ಮನ ದೇವಸ್ಥಾನ ಅಂತ ಹೇಳಿ ಐತಿ. ನಾನ್ ವೆಜ್ ದೇವ್ರು ಇರ್ಬೇಕಿದು, ಪುಟಾಲ ಯಲ್ಲಮ್ಮನ ದೇವಸ್ಥಾನ. ಅಲ್ಲಲ್ಲಿ ಕುರಿ ಕೋಳಿಯನ್ನ ಕಡಿದಿರ್ತಕ್ಕಂಥ ರಕ್ತದ ಕಲೆ ಅದಾವ, ನಾಗರ ಕಲ್ಲುಗಳು ಒಳಗಿರ್ತಕ್ಕಂಥದ್ದು. ದಯವಿಟ್ಟು ನನಗೊಂದು ಮಾಹಿತಿ ತಿಳಿಸ್ರಿ, ಈ ಮರಕ್ಕೆ ಯಾಕ ಬಲಿ ಪ್ರಾಣಿ ಅಥವಾ ಪಕ್ಷಿಯ ಕಾಲನ್ನ ಕಟ್ಟ್ಯಾರ ಅಂತ ಗೊತ್ತಾಗ್ಲಿಲ್ಲ. ಕಮೆಂಟ್ ಮಾಡಿ ನನಗೆ ತಿಳಿಸ್ರಿ. ಆ ಪುಟ್ಟಾಲ ಯಲ್ಲಮ್ಮನ ದೇವಸ್ಥಾನ ನೋಡ್ಕೊಂಡು ಬಂದ್ರ ಇಲ್ಲೊಂದು ಹುತ್ತಕ್ಕ ಪೂಜೆ ಮಾಡ್ಯಾರ, ಹರಕೆ ಕಟ್ಟ್ಯಾರ ನೋಡ್ರಿ. ಹರಕೆ ಕಟ್ಟೋದೇನ ಸರಿ, ಪ್ಲಾಸ್ಟಿಕ್ ಬಳಸೋದು ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಬಟ್ಟೆ ಕಟ್ಬೋದಾಗಿತ್ತಲ್ಲ. ಯಾವ್ದು ಅನುಕೂಲನೋ ಅದನ್ನ ಮಾಡ್ತೀವಿ. ಹಿಂಗ್ ಹೋದ್ರೆ ಕೆಳಗಡೆ ಹೋಗ್ತೀವಿ, ಹಿಂಗ್ ಹೋಗೋಣ. ಇಲ್ಲೊಂದು ಬತೇರಿ ಐತಿ. ಇನ್ನ ಟಿಪ್ಪು ಸುಲ್ತಾನ್ ಬಗ್ಗೆ ಹೇಳೋದಾದ್ರೆ ಅವನ ನಸೀಬು ಚೆನ್ನಾಗಿತ್ತು. ಈ ಸುತ್ಕೊಂಡಿರೋ ದಾರ ಕಾಣಿಸ್ತೈತಲ್ರಿ ನಿಮ್ಗೆ, ಇದಕ್ಕ ಚೀನಾ ಮಾಂಜ ಅಂತ ಕರೀತಾರೆ. ತುಂಬಾ ಗಟ್ಟಿ ಇರ್ತೈತಿ. ಗಾಳಿಪಟ ಹಾರಿಸೋದಕ್ಕೆ ಇದನ್ನ ಬಳಸ್ತಾರ. ಇದು ಎಷ್ಟು ಗಟ್ಟಿ ಇರ್ತೈತಿ ಅಂತಂದ್ರ, ರೀಸೆಂಟ್ ಆಗಿ ಒಬ್ಬ ವ್ಯಕ್ತಿನೇ ಸತ್ತು ಹೋದ್ರು ಈ ದಾರ ಸಿಕ್ಕಾಕೊಂಡು ರೋಡ್ ಮಧ್ಯ. ಈ ದಾರ ಏನಾದರೂ ರೋಡ್ ಮಧ್ಯ ಅಥವಾ ನಾಡ್ ಒಳಗಡೆ ಇದ್ರ ಗ್ಯಾರಂಟಿ ಮನುಷ್ಯರಿಗೆ ಅಪಾಯ. ಈ ತರ ಕಾಡ್ ಒಳಗಡೆ ಇದ್ರ ಅದು ಇಲ್ಲಿನ ಪಕ್ಷಿಗಳಿಗೆ
ಅಪಾಯನ ತಪ್ಪಿದ್ದಲ್ಲ. ತುಂಬ ಗಟ್ಟಿ ಇರ್ತೈತಿ, ಕಟ್ಟಕೈತಿ ಇದರಲ್ಲಿ. ನಿಜಾಮರ ಮರಾಠರ ಒಂದು ಯೋಜನೆ ಏನಿತ್ತು ಟಿಪ್ಪುವಿನ ವಿರುದ್ಧ ಆಕ್ರಮಣ ಮಾಡಬೇಕು ಅಂತ, ಅದು ಫೇಲ್ ಆಕೈತಿ. ಇಲ್ಲಿಯ ಪಾಳೆಗಾರರನ್ನ ಬಂಧಿಸಿದಂತಹ ಟಿಪ್ಪು ಕಬ್ಬಾಳ ದುರ್ಗಕ್ಕೆ ಈಗ ನೋಡ್ರಿ ಆ ಗೋಡೌನ್ ಬಂಧಿಸಿ ಕಳಿಸ್ತಾನೆ. ಇಲ್ಲಿಂದ ಇಡೀ ಇದು ಸೆಂಟರ್ ಆಫ್ ಫೋರ್ಟು. ಇಲ್ಲಿಂದ ಸುತ್ತಲೂ ನೋಡಿದ್ರ ಕೋಟೆಯ ಎಲ್ಲ ಭಾಗನ ನಾವು ನೋಡ್ಬೋದು. ಮೇಜರ್ ಇರೋದೇ ಈ ಭಾಗದಲ್ಲಿ ಕೋಟೆ. ಇಲ್ಲೂ ಬಿದ್ದೈತೆ ನೋಡ್ರಿ ಚೀನಾ ಮಾಂಜ. ಐ ಥಿಂಕ್ ಇದು ಗೋಡೌನ್ ಇರ್ಬೇಕ್ರಿ. ಇಲ್ಲಿ ವ್ಯವಸ್ಥೆ ಎಲ್ಲ ಹಂಗೆ ಐತಿ. ಇಲ್ಲಿಗೆ ರಾಯದುರ್ಗದ ಪಾಳೆಗಾರರು ಅಥವಾ ನಾಯಕರ ಆಡಳಿತ ಮುಗಿಯಿತು. ಮುಂದೇನೇ ಇದ್ರು ಟಿಪ್ಪುವಿನ ಆಡಳಿತ ವ್ಯಾಪ್ತಿಗೆ ಈ ಕೋಟೆ ಒಳಪಡ್ತದ. ಟಿಪ್ಪುವಿನ ನಂತರ ಈ ಕೋಟೆ ಹೆಂಗೆ ಹೈದರಾಬಾದಿನ ನಿಜಾಮರಿಗೆ ಹೋಗಿತ್ತು ಅನ್ನೋದನ್ನ ಹೇಳ್ತೀನಿ. ಸೊ ಅವನ್ನೆಲ್ಲ ನೋಡ್ಕೊಂಡು ಈಗ ನಾನು ಮತ್ತೆ ವಾಪಸ್ ಬಂದೆ. ಈಗ ಕೆಳಗಡೆ ಹೋಗೋಣ. ಕೆಳಗಡೆ ಇನ್ನೊಂದೆರಡು ಪ್ಲೇಸ್ಗಳನ್ನು, ರಾಮನ ದೇವಸ್ಥಾನ ಇತ್ತಲ್ಲ ಅಲ್ಲಿದ್ದ ನಾನು ಮೇಲಕ್ಕೆ ಬಂದೆ. ಅಲ್ಲಿ ಪಕ್ಕದಲ್ಲಿ ಇನ್ನೊಂದಿಷ್ಟು ದೇವಸ್ಥಾನಗಳಿದ್ವು, ಅಲ್ಲಿಗೆ ಹೋಗೋಣ. ಹುಲ್ಲಿನ ಮುಳುಗಳು ಎಲ್ಲಿ ಬೇಕಲ್ಲಿ ಚುಚ್ಬಿಟ್ಟ, ಕುತ್ಕೊಂಡು ತೆಗಿಬೇಕು. ನಮಗೆಲ್ಲ ಗೊತ್ತಿದ್ದಂಗ್ರಿ 4ನೇ ಮೈಸೂರು ಆಂಗ್ಲ ಯುದ್ಧ ನಡೀತಲ್ಲ, ಅವಾಗ ಏನಾಯ್ತು, ಟಿಪ್ಪು ಸಾಯ್ತಾನೆ 1799. ಅಲ್ಲಿಗೆ ಆ ಯುದ್ಧ ಮುಕ್ತಾಯ ಆಕೈತಿ. ಒಂದು ಒಪ್ಪಂದ ಆಗಿರ್ತದಲ್ಲ, ಟಿಪ್ಪು ಸತ್ತ ನಂತರ ಏನು ಮೈಸೂರು ವಿಭಜನೆ ಒಪ್ಪಂದ ಆಕೈತಿ ಹೈದರಾಬಾದಿನ ನಿಜಾಮರು, ಮರಾಠರು ಮತ್ತು ಬ್ರಿಟಿಷರ ಮಧ್ಯೆ. ಆ ಪ್ರಕಾರ ಈ ರಾಯದುರ್ಗ ಕೋಟೆ ಹೈದರಾಬಾದಿನ ನಿಜಾಮರ ಪಾಲಿಗೆ ಬರುತ್ತದೆ. ಸೊ ನಾನು ಅವಾಗಲೇ ಏನು ಮಾಡಿದ್ದೆ ರೀ, ಕೃಷ್ಣನ ದೇವಸ್ಥಾನ ಆ ಕಡೆಯಿಂದ ನೋಡ್ಕೊಂಡು ಹಿಂದೆ ಹೋಗಿದ್ದೆ. ಈಗ ಅದನ್ನೆಲ್ಲ ನೋಡ್ಕೊಂಡು ಮತ್ತೆ ಈ ಕಡೆ ಬಂದು ಮತ್ತೆ ನಾನು ಬಲಗಡೆ ಹೋಗ್ತೀನಿ. ಎದುರುಗಡೆ ಒಂದಿಷ್ಟು ಕಟ್ಟಡಗಳಿದಾವೆ, ಬಲಗಡೆ ಒಂದಿಷ್ಟು ಕಟ್ಟಡಗಳಿದಾವೆ, ನೋಡ್ಕೊಳ್ಳೋಣ. ಬ್ರಿಟಿಷರು ಕೊಟ್ಟಂಗ ಮಾಡಿ ಕಸಗೊಳ್ಳೋದು ಅಂತಾರಲ್ರಿ, ಆ ಪದ್ಧತಿಯವರು. ಮುಂದೆ ಈ ಪ್ರದೇಶ ಕೂಡ ಹೈದರಾಬಾದ್ ನಿಜಾಮರಿನಿಂದ ಬ್ರಿಟಿಷರ ಕೈಗೆ ಬಂದು ಸೇರ್ತೈತಿ 1880. ನೋಡ್ರಿ, ದೊಡ್ಡದೊಂದು ಗೋಡೌನು, ಹೊರಗಡೆ ಯಾರನ್ನೂ ಬಿಡಲ್ಲ. ಇದೊಂದು ವಿಶಾಲವಾದಂತಹ ಗೋಡೌನ್, ಸ್ಟೋರೇಜ್ ರೂಮ್. ಇಲ್ಲಿ ಒಳಗಡೆ ಯಾರನ್ನು ಬಿಡಲ್ಲ, ಬಂದ್ ಮಾಡ್ಯಾರ. ನೀರು ಮೇಲಿಂದ ಹರಿದು ಹೋಗೋದಕ್ಕೆ ಇರ್ತಕ್ಕಂಥ ವ್ಯವಸ್ಥೆ ರೀ ಇವೆಲ್ಲ ಇದಾವಲ್ಲ. ಗೋಡೌನ್ ಹಿಂದೆ ಬಂದ್ರೆ ಇಲ್ಲಿ ಇನ್ನೊಂದು ದೇವಸ್ಥಾನ ಐತಿ. ಖಾಲಿ ನಿಧಿಗಾಗಿ ಇದನ್ನು ಆಗದಿಟ್ಟಾರ ಇಲ್ಲಿ ನೋಡ್ರಿ. ಇದನ್ನೆಲ್ಲ ನೋಡ್ಕೊಂಡು ಈ ಕಡೆ ಹೋಗೋಣ. ಇಲ್ಲಿ ಇದು ಐತಲ್ರಿ ರಾಜ ಬೀದಿ. ಎಲ್ಲ ಪ್ರಮುಖ ದೇವಸ್ಥಾನಗಳನ್ನು ಸಂಪರ್ಕಿಸುವಂತಹ ಒಂದು ರೋಡ್ ಇದು ರಾಜಬೀದಿ. ಇಲ್ಲಿಂದ ಮುಂದಕ್ಕೆ ಹೋದ್ರೆ ಇನ್ನೊಂದಿಷ್ಟು ಪುರಾತನ ದೇವಸ್ಥಾನಗಳು ಸಿಗ್ತವು, ಕಲ್ಯಾಣಿಗಳು ಸಿಗ್ತವು. ಮೊದಲ ಹೇಳ್ದಂಗ ರಾಯದುರ್ಗ ಕೋಟೆ ಮೇಲೆ ಇತ್ತಲ್ರಿ ಊರು, ಅದರ ಅವಶೇಷಗಳು ಇಲ್ಲಿದಾವೆ ನೋಡ್ರಿ. ಅದರ ಸುತ್ತಮುತ್ತಲು ಈ ಥರ ಪುರಾತನ ದೇವಸ್ಥಾನಗಳು ಸಿಗ್ತಾವೆ. ಇದು ಇಸ್ಲಾಮಿಕ್ ಶೈಲಿಯ ಕಟ್ಟಡ. ಮದ್ರಾಸ್ ಸರ್ಕಾರ ಮೇಜರ್ ಮುನ್ರೋ, ಮುಂದೆ ಇವನೇ ಥಾಮಸ್ ಸರ್ ಮುನ್ರೋ ಆಗ್ತಾನೆ, ಅವನನ್ನ ಇಲ್ಲಿ ಕಲೆಕ್ಟರ್ ಆಗಿ ನೇಮಕ ಮಾಡ್ತಾರ. ಅಲ್ಲೂ ಕೂಡ ದೇವಸ್ಥಾನಗಳ ಪಳೆಯುಳಿಕೆಗಳಿದಾವೆ ನೋಡ್ರಿ. ಅಲ್ಲಿ ಥಾಮಸ್ ಮುನ್ರೋ ಇಲ್ಲಿಯ ಕಲೆಕ್ಟರ್ ಆದ ನಂತರ ಈ ರಾಯದುರ್ಗವನ್ನು ಬಳ್ಳಾರಿ ಜಿಲ್ಲೆಯ ಒಂದು ತಾಲೂಕನ್ನಾಗಿ ಮಾಡ್ಕೋತಾನೆ. ಇದೊಂದು ಇಸ್ಲಾಮಿಕ್ ಶೈಲಿಯ ಕಟ್ಟಡ. ಸೊ ವಿಭಿನ್ನವಾಗಿರ್ತಕ್ಕಂತಹ ಕಟ್ಟಡಗಳಿವು. ಕೆಳಗಡೆ ಕಲ್ಲನ್ನು ಬಳಸಿದರೆ ಅದಕ್ಕೆ ಪ್ಲಾಸ್ಟರ್ ಮಾಡಿದ್ದಾರೆ, ಮೇಲ್ಗಡೆ ಕುಂಬಿ ವ್ಯವಸ್ಥೆ ಕೂಡ ಈ ಕಟ್ಟಡಗಳಲ್ಲಿ ನಾವು ನೋಡಬಹುದು. ಅದರ ಎದುರಿಗೇನೆ ಇನ್ನೊಂದು ಇರ್ತಕ್ಕಂಥದ್ದು ಅದು ಸೇಮ್ 1881-82 ಕಾಲಘಟ್ಟದಲ್ಲಿ ಅನಂತಪುರ ಜಿಲ್ಲೆಯನ್ನು ಬಳ್ಳಾರಿ ಜಿಲ್ಲೆಯಿಂದ ವಿಭಜನೆ ಮಾಡಿ ಹೊಸ ಜಿಲ್ಲೆಯನ್ನಾಗಿ ನಿರ್ಮಾಣ ಮಾಡಲಾಗ್ತದೆ. ದೇವಸ್ಥಾನ ಯಾವಾಗ ಬೇಕಾದ್ರೂ ನೆಲಕ್ಕೆ ಬೀಳ್ಬೋದು. ಇದು ಅಷ್ಟೊಂದು ಶಿಥಿಲಾವಸ್ಥೆ ತಲುಪಿಟ್ಟೈತಿ.
ಸೊ ಇವೆರಡು ಕಟ್ಟಡಗಳನ್ನು ನೋಡಿಕೊಂಡು ಅಲ್ಲೊಂದು ಕಟ್ಟಡ ಐತ್ರಿ. ನಂತರ ಭಾಷಾವಾರು ಪ್ರಾಂತ್ಯಗಳು ರಚನೆ ಅಂದರೆ ಹೊಸ ರಾಜ್ಯಗಳು ಉದಯವಾದಾಗ ಫೈನಲಿ ರಾಯದುರ್ಗ ಕೋಟೆ ಮೈಸೂರು ರಾಜ್ಯವನ್ನು ಬಿಟ್ಟು ಆಂಧ್ರ ಪ್ರದೇಶದ ರಾಜ್ಯಕ್ಕೆ ಸೇರಿಕೊಳ್ತದೆ. ಆಂಜನೇಯ ಸ್ವಾಮಿ ದೇವಸ್ಥಾನ. ಇಷ್ಟೊತ್ತು ನಾನೇನು ಇತಿಹಾಸ ಹೇಳದ್ನಲ್ರಿ, ಇದೊಂದು ಬ್ರೀಫ್ ನೋಟ್ಸ್ ಅಥವಾ ಸಂಕ್ಷಿಪ್ತ ಪರಿಚಯ ಅಂತಲೇ ನಾವು ಹೇಳ್ಬೋದು. ಇನ್ನೂ ಬೇಕಾದಷ್ಟು ಮಾಹಿತಿ ಈ ಕೋಟೆಗೆ ಸಂಬಂಧಪಟ್ಟಂಗೆ, ಈ ನಾಡಿಗೆ ಸಂಬಂಧಪಟ್ಟಂಗೆ ಐತಿ. ಅದನ್ನು ಇಷ್ಟು ವಿಡಿಯೋದಾಗ ನನಗೆ ಹೇಳೋಕ್ಕಾಗಲ್ಲ, ಇಷ್ಟಕ್ಕೆ ಇಷ್ಟೊಂದು ಟೈಮ್ ಆಗೈತಿ. ಅದು ಹಿಸ್ಟಾರಿಕಲ್ ಮೊನಮೆಂಟ್, ಪ್ರೊಟೆಕ್ಟೆಡ್. ಈಗ ಇಲ್ಲಿ ಹೋಗೋಣ. ಇಲ್ಲೊಂದು ದೇವಸ್ಥಾನ ಐತಿ, ಎಲ್ಲ ಕರಿಜಾಲಿ. ಪೂರ್ತಿ ಕಲ್ಲಲ್ಲಿ ಮಾಡಿರ್ತಕ್ಕಂಥದ್ದು ಆರ್ಕಿಟೆಕ್ಚರು. ಶಿವನ ದೇವಸ್ಥಾನ. ಇಲ್ಲಿ ಕೆಳಗಡೆ ಪೀಠ ಐತಿ, ಬಟ್ ಲಿಂಗ ಇಲ್ಲ. ಅಲ್ಲಿ ದೇವಸ್ಥಾನಕ್ಕೆ ಹೋಗೋದಕ್ಕಿಂತ ಮುಂಚೆ ಇಲ್ಲೊಂದು ಕಲ್ಯಾಣಿ ಅಥವಾ ಕೊಳ ಐತಿ, ಬರಲಿ. ಬಾವಿ. ಈ ಬೆಟ್ಟದೊಳಗೆ ಒಂದು ಸಿದ್ಧರ ಗವಿಗಳಿದಾವೆ, ಪ್ರಾಚೀನ ದೇವಸ್ಥಾನಗಳಿದಾವೆ, ಎದುರುಗಡೆ ಇನ್ನೂ ಒಂದು ಕೋಟೆಯ ಭಾಗ ಐತಿ. ಅವನ್ನೆಲ್ಲವನ್ನು ನಾನು ಇನ್ನೊಂದು ವಿಡಿಯೋದಾಗ ಹೇಳ್ತೀನಿ. ಸೊ ಅಲ್ಲಿಂದ ಒಳಗೆ ಬಂದ ಮೇಲೆ ಇಲ್ಲೊಂದು ಕಲ್ಯಾಣಿ. ವಿಜಯನಗರ ಸಾಮ್ರಾಜ್ಯದ ಅವಧಿಯಲ್ಲಿ ಈ ಕೋಟೆಯ ಪಾತ್ರ ಅತಿ ಮುಖ್ಯವಾಗಿತ್ತು. ಇಲ್ಲಿನ ಆಡಳಿತ ಕೂಡ ಅಷ್ಟೇ ಅದ್ಭುತ ಆಗಿತ್ತು. ಇಲ್ಲೊಂದು ಅದ್ಭುತವಾದಂಥ ಗರುಡಗಂಬ ದೇವಸ್ಥಾನ ಐತಿ. ಇದು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರು ಪ್ರೊಟೆಕ್ಟ್ ಮಾಡಿರೋ ದೇವಸ್ಥಾನ. ವಿಜಯನಗರ ಆಡಳಿತ, ಪಾಳೆಗಾರರ ಆಡಳಿತ, ಇವುಗಳೆಲ್ಲವ ಮೇಲೆ ಇತಿಹಾಸಕಾರರು ಇನ್ನಷ್ಟು ಬೆಳಕು ಚೆಲ್ಲಬೇಕಾಗಿತ್ತು ಈ ಕೋಟೆಯ ಬಗ್ಗೆ. ಆದರೆ ಕೈ ಚೆಲ್ಲಿಬಿಟ್ರು, ಯಾಕೆ ಅಂತ ಗೊತ್ತಾಗಲಿಲ್ಲ. ದೇವಸ್ಥಾನ ಹೊರಭಾಗದಲ್ಲಿ ಕಾಮ ಕ್ರೀಡೆಯ ಭಂಗಿಗಳು ಇಲ್ಲೊಂದಿದೆ. ಬಟ್ ಇದೆಲ್ಲ ಇಲ್ಲಿ ಇದೆ, ಮೀನುಗಳು. ದೇವಸ್ಥಾನದ ಎದುರುಗಡೆ ಇರ್ತಕ್ಕಂಥ ಗರುಡಗಂಬ ಸ್ವಲ್ಪ ಬ್ರೇಕ್ ಆಗಿರಬೇಕಿದು, ಮುರಿದಿದ್ದನ್ನು ಅಲ್ಲಿ ಜಾಯಿಂಟ್ ಮಾಡಿದ್ದಾರೆ. ಹಿಂಗಿದೆ. ಇಲ್ಲೂ ಕೂಡ ಒಂದಿಷ್ಟು ರತಿ ವಿಜ್ಞಾನದ ಭಂಗಿಗಳಿದ್ದಾವೆ. ಇಲ್ಲೊಂದಿದೆ. ವಿಜಯನಗರ ಸಾಮ್ರಾಜ್ಯದ ಅವಧಿಯಲ್ಲಿ ಭದ್ರಗೊಂಡಿದ್ದಂತಹ ಈ ಕೋಟೆ ಇವಕ್ಕೆಲ್ಲವಕ್ಕೂ ಸಾಕ್ಷಿಯಾಗಿ ನಿಂತ್ಕೊಂಡಿದೆ. ಅವುಗಳಿಗೆ ಮಾತು ಬರ್ತಿಲ್ಲ, ನಮಗೆ ಕಿವಿಗಳಿಲ್ಲ. ಉಚ್ಚಾಬಾಯಿ ಕಟ್ಟೆ ಅಂತ ಹೇಳಿ, ಸೊ ಇಲ್ಲಿ ತನಕ ಬಂದಿದ್ದೀನಿ. ಇದರಿಂದ ಹೋಗ್ಬೋದು ಅಂತಾರೆ ಜನಗಳು, ಬಟ್ ನನಗೆ ದಾರಿ ಗೊತ್ತಾಗಲ್ಲ ಇಲ್ಲಿಂದ ಹೋಗೋಕ್ಕೆ. ಮುಂದೆ ನೋಡೋಣ. ನಾವು ವಾಪಸ್ ಹೋಗೋ ದಾರಿಯಾಗ ಸ್ವಲ್ಪ ದೂರ ಕೆಳಗೆ ಬಂದು ನಮ್ಮ ಬಲಗಡೆಗೆ ಒಂದು ದಾರಿ ಹೋಗುತ್ತೆ. ಆ ದಾರಿ ಹಿಡ್ಕೊಂಡು ಹೋದ್ರೆ ನಾವು ಹೋಗುವಾಗ ಒಂದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಅಂತ ತೋರಿಸಿದ್ನಲ್ಲ, ಅಲ್ಲಿಗೆ ಹೋಗ್ತೀವಿ. ಅಲ್ಲಿಗೆ ಹೋಗೋಣ. ಬಿಸಿಲು ಎಲ್ಲ ಕಡೆ ಹಾಕೊಂಡು ಹೊಡಿತಿದೆ. ಒಂದೇ ಕೋಟೆಯಲ್ಲಿ ಇಷ್ಟೊಂದು ದೇವಸ್ಥಾನಗಳು, ಬಾವಿಗಳು ಇರುವ ಸ್ಥಳ ಮೇ ಬಿ ಇದೊಂದೇ ಇರ್ಬೋದೇನೋ ಅನ್ನೋದು ನನ್ನ ಅಭಿಪ್ರಾಯ. ಅಲ್ಲಿದೆ ನೋಡ್ರಿ, ಅದೇ ದೇವಸ್ಥಾನ. ಅಲ್ಲಿಂದ ಇಳಿದು ಬಂದು ಇಲ್ಲೊಂದು ಉಗ್ರ ನರಸಿಂಹನ ಸ್ವಾಮಿ ಟೆಂಪಲ್ ಐತೆ, ಬರ್ರಿ ತೋರಿಸ್ತೀನಿ. ಇಲ್ಲಿ ನಿರ್ಮಿಸಲಾದ ದೇವಸ್ಥಾನಗಳು, ಜಲಮೂಲಗಳು, ಕಟ್ಟಡಗಳು ಅನೇಕ ಕಥೆಗಳನ್ನ ಹೇಳ್ತವೆ. ಕಲ್ಲಿನಲ್ಲಿ ಕೆತ್ತಿರ್ತಕ್ಕಂತಹ ಉಗ್ರ ನರಸಿಂಹ, ಲಕ್ಷ್ಮೀ ಸಮೇತ. ಆ ಕಥೆಗಳನ್ನ ಕೇಳಿದವ್ರು ಈಗ ಉಳಿದಿಲ್ಲ. ನಂತ ಹುಟ್ಟಿದವರು ಆ ಕಥೆಗಳನ್ನ ಕೇಳಿಸ್ಕೊಳ್ಳೂ ಇಲ್ಲ. ಇದನ್ನ ನೋಡ್ಕೊಂಡು ಮತ್ತೆ ಕೆಳಗಡೆ ಹೋಗೋಣ. ಕಡೆ ಹೋಗ್ಬೇಕು. ಒಂದು ಗರುಡ ಗಂಬ ಕೆಳಗಡೆ ಬಿದ್ದುಬಿಟ್ಟಿದೆ. ಎಷ್ಟು ಪೀಸ್ ಆಗಿದೆ? 1, 2, 3, 4 ಪೀಸ್ ಆಗಿ ಅದ್ಭುತವಾದಂಥ ಒಂದು ಗರುಡ ಗಂಬ ಕೆಳಗಡೆ ಬಿದ್ದಿದೆ. ಅಲ್ಲಿ ಒಂದು ಬಾವಿ ಇದೆ. ಇಷ್ಟೊಂದು ಸುಂದರವಾದಂತಹ ಗರುಡಗಂಬಗಳು ನಮಗೆ ಎಲ್ಲೂ ಸಿಗೋದಿಲ್ಲ. ಮೇಲ್ಗಡೆ ಪ್ಲೇಟ್ ಇಡಕ್ಕೆ ರಾಡ್ ಹಾಕಿದ್ದಾರೆ ಗರುಡಗಂಬದ ಮಧ್ಯಕ್ಕೆ. ವಿಪರ್ಯಾಸ ಅಂತಂದ್ರೆ ಇಂತಹ ವೈಶಿಷ್ಟ್ಯಗಳನ್ನ ತಿಳ್ಕೋಬೇಕು ಅನ್ನೋ ಆಸಕ್ತಿ ಕೂಡ ನಮ್ಮಲ್ಲಿ ಉಳ್ಕೋತಿಲ್ಲ.
ಹೀಗಾಗಿ ಪ್ರಾಚೀನ ಪರಂಪರೆ ಮರೆ ಆಗ್ತಿರೋದಂತೂ ಸತ್ಯ. ಓ ಬ್ಯೂಟಿಫುಲ್, ಅದ್ಭುತವಾದ ಕಲ್ಯಾಣಿ. ಕಲ್ಯಾಣಿ ಉಗ್ರ ನರಸಿಂಹ ದೇವಸ್ಥಾನ, ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇತ್ತಲ್ಲ, ಅದರ ಎದುರುಗಡೆ ಇರ್ತಕ್ಕಂಥದ್ದು ಇದು ಕಲ್ಯಾಣಿ. ತುಂಬ ವಿಶಾಲವಾಗಿದೆ, ತುಂಬ ಬ್ಯೂಟಿಫುಲ್ ಆಗಿದೆ. ನೆಲಮಟ್ಟದಲ್ಲಿ ಇರ್ತಕ್ಕಂಥದ್ದು ಒಂದು ಕಲ್ಯಾಣಿ. ಇಲ್ಲಿ ಒಂದಿಷ್ಟು ಆಕೃತಿಗಳದಾವ. ಇದು ಹೊಯ್ಸಳರ ಲಾಂಛನ ನೋಡ್ರಿ, ಸಿಂಹದ ಜೊತೆಗೆ ಹುಲಿ ಜೊತೆಗೆ ಹೋರಾಡ್ತಿರ್ತಕ್ಕಂಥದ್ದು. ಇಲ್ಲಿ ಒಬ್ಳು ರಾಣಿ ಸೇವಕಿ ಇದ್ದಾರೆ, ಇಲ್ಲಿ ಸೇವಕಿಯರು ಇದ್ದಾರೆ. ಹಿಂಗೆ ನೋಡಿ, ಬ್ಯೂಟಿಫುಲ್. ಇದು ಕಚಡ ಕೆಲಸ. ಎರಡು ಕಡೆ ದಾರಿ ಇದೆ, ಅಲ್ಲೊಂದು ಕಡೆ ದಾರಿ ಇದೆ, ಇಲ್ಲೊಂದು ಕಡೆ ಇದೆ. ಅದೇ ಉಗ್ರ ನರಸಿಂಹಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಈಗ ನಾನು ಬಂದೆ, ತುಂಬ ಗಲೀಜು ಮಾಡಿದ್ದಾರೆ ದೇವಸ್ಥಾನನ, ಕುಡಿದಿದ್ದಾರೆ, ಆಲ್ಕೋಹಾಲ್ ಪ್ಯಾಕೆಟ್ಗಳನ್ನೆಲ್ಲ ಇಲ್ಲಿ ಬಿಸಾಕಿ ಹೋಗಿದ್ದಾರೆ. ನರಸಿಂಹ ಉಗ್ರ ರೂಪಿ ಆದ್ರೂ ಅವನ ದೇವಸ್ಥಾನ ಶಾಂತವಾಗೈತ್ರಿ. ಮೇಲಾಗಿ ಇಲ್ಲಿ ಉರಿ ಬಿಸಿಲಿಗೆ ಎಲ್ಲಿ ಏನು ಮುಚ್ಕೊಂಡ್ರು ತನಗಾಗವಲ್ದು. ನಾನು ಸರ್ಕಾರಕ್ಕೆ, ಅದು ಕೇಂದ್ರ ಸರ್ಕಾರನೋ ರಾಜ್ಯ ಸರ್ಕಾರನೋ ಗೊತ್ತಿಲ್ಲ, ಅವ್ರಿಗೊಂದು ಮನವಿ ಮಾಡ್ಕೊಳ್ಳೋದೇನಂದ್ರೆ, ಚೀನಾ ಮಾಂಜ ಏನು ಗಾಳಿಪಟ ಹಾರಿಸೋಕೆ ದಾರ ಯೂಸ್ ಮಾಡ್ತಾರಲ್ಲ, ಅದನ್ನ ಬಳಕೆ ಮಾಡೋದನ್ನ ನಮ್ಮ ದೇಶದಲ್ಲಿ ರದ್ದು ಮಾಡಬೇಕು. ಮೊನ್ನೆ ತಾನೇ ಆ ಚೀನಾ ಮಾಂಜಕ್ಕೆ ಒಬ್ರು ಸಿಲುಕಿಕೊಂಡು ಸಾವನ್ನಪ್ಪಿದ್ದಾರೆ. ಅದು ಸತ್ಯ, ಅದು ಅಷ್ಟು ಗಟ್ಟಿಯಾಗಿರುತ್ತೆ. ಅದು ನಾಡಲ್ಲಿದ್ರೆ ಅಷ್ಟೊಂದು ಅನಾಹುತ ಮಾಡುತ್ತೆ. ಯಾವಾಗ ರೋಡಲ್ಲಿ ಯಾರ ಕೊರಳಿಗೆ ಸಿಕ್ಕಾಕುತ್ತೋ ಗೊತ್ತಿಲ್ಲ, ಸ್ಪೀಡಾಗಿ ಬರೋರಿಗೆ ಯಾರಿಗೂ ಗೊತ್ತಾಗಲ್ಲ. ಇತ್ತೀಚೆಗೆ ಈ ಬೆಟ್ಟ ತುಂಬಾ ನೋಡಿದೆ ನಾನು ಆ ಚೀನಾ ಮಾಂಜಾನ. ರಾತ್ರಿ ಹೊತ್ತು ಪಕ್ಷಿಗಳಿಗೆ ದಾರ ಕಾಣೋದಿಲ್ಲ, ರಾತ್ರಿ ಹೊತ್ತು ಪಕ್ಷಿಗಳಿಗೆ ಅದು ಯಾವಾಗ ಬೇಕಾದ್ರೂ ಪಕ್ಷಿಗಳಿಗೆ ಮುಳುವಾಗಬಹುದು. ಸೊ ಆ ಕಾರಣಕ್ಕೆ ಚೀನಾ ಮಾಂಜಾನ ನಮ್ಮ ದೇಶದಲ್ಲಿ ಬಳಕೆ ಮಾಡೋದನ್ನ ನಿಷೇಧಿಸಬೇಕು ಅನ್ನೋದು ನನ್ನ ಕಳಕಳಿಯ ಮನವಿ. ರಾಯದುರ್ಗ ಕೋಟೆ ಏನಿದೆಯಲ್ರಿ, ಇದನ್ನ ನಾನು ವರ್ಣನೆ ಮಾಡಿಬಿಟ್ರೆ ಒಬ್ಬ ಕುರುಡ ಆನೆಯನ್ನ ವರ್ಣನೆ ಮಾಡ್ದಂಗೆ ಆಕೈತಿ. ಅಷ್ಟು ವಿಶಾಲ ಮತ್ತು ವಿಸ್ತಾರ, ನಿಗೂಢವಾದಂತಹ ಕೋಟೆ ಇದು. ನಾವು ಮೇಲ್ನೋಟಕ್ಕೆ ಕಂಡಷ್ಟು ಸುಲಭವಾಗಿ ಈ ಕೋಟೆ ಇಲ್ಲ. ಕಣ್ಣಿಗೆ ಬತೇರಿ ಕಾಣಿಸುತ್ತೆ, ಅದ್ರ ದಾರಿ ಎಲ್ಲಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಒಂದೇ ದಿನಕ್ಕೆ ಒಬ್ಬನೇ ಈ ಇಡೀ ಕೋಟೆಯನ್ನ ಎಕ್ಸ್ಪ್ಲೋರ್ ಮಾಡೋದು ಇಂಪಾಸಿಬಲ್. ಅದಕ್ಕೆ ಲೋಕಲ್ ಅವ್ರ ಸಪೋರ್ಟ್ ಬೇಕು, ಟೈಮು ತುಂಬಾ ಬೇಕು. ನಾನು ಇದುವರೆಗೂ ಅಡ್ಡಾಡಿದ ಕೇವಲ ಒಂದು ಬೆಟ್ಟದ ಕೋಟೆಯನ್ನ ಮಾತ್ರ. ಇನ್ನ ಅಪೋಸಿಟ್ ಅಲ್ಲಿ ಒಂದು ಬೆಟ್ಟ ಇದೆ, ಅದನ್ನ ಇನ್ನೊಂದ್ಸರಿ ಮಾಡ್ತೀನಿ. ಸೊ ಆಂಧ್ರ ಪ್ರದೇಶ್ ಅನಂತಪುರಂ ಡಿಸ್ಟಿಕ್ ಅಲ್ಲಿ ಇರೋದ್ರಿಂದ ಇಲ್ಲಿಂದ 10 ಕಿಲೋಮೀಟರ್ ಕರ್ನಾಟಕ ಬಾರ್ಡರು. ಭಾಷೆಯ ಸಮಸ್ಯೆ ಇಲ್ಲಿ ಆಗಲ್ಲ. ಕನ್ನಡ ಮಾತಾಡೋರು ಇದಾರೆ, ಕನ್ನಡನೂ ಮಾತಾಡ್ತಾರೆ, ಬೇರೆ ರಾಜ್ಯ ಅಂತ ಏನ್ ಸಮಸ್ಯೆ ಏನಿಲ್ಲ. ಚಾರಣದ ವಿಚಾರಕ್ಕೆ ಬಂದ್ರೆ ಬಹಳ ಈಸಿ ಟ್ರ್ಯಾಕ್, ತುಂಬಾ ಅದ್ಭುತವಾಗಿರ್ತಕ್ಕಂಥದ್ದು ಕೋಟೆ. ಅಷ್ಟೇ ರೋಚಕ ಇತಿಹಾಸ, ಅಷ್ಟೇ ರೋಚಕತೆಯನ್ನು ಹೊಂದಿರತಕ್ಕಂಥದ್ದು ಕೋಟೆ ಇದು. ಮತ್ತೆ ಇನ್ನೊಂದು ವಿಡಿಯೋದಾಗ ನಿಮ್ಮನ್ನ ಸಿಗ್ತೀನಿ. ಅಲ್ಲಿ ತನಕ ನೋಡ್ತಿರ್ರಿ ನಮ್ಮದು ಸಿಕ್ಕಂತೆ ಸಂಚಾರ ಯೂಟ್ಯೂಬ್ ಚಾನಲ್. ಇನ್ನೊಂದು ವಿಚಾರ, ನನ್ನ ವಿಡಿಯೋಗಳು ನಿಮ್ಗೆ ಇಷ್ಟ ಆಗ್ತವೋ ಅಂತ ಭಾವಿಸ್ತೀನಿ. ಇಷ್ಟ ಆಗಿಲ್ಲ ಅಂತಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅನ್ನೋದನ್ನ ದಯವಿಟ್ಟು ಇಲ್ಲಿ ಕಾಣೋಂತ ಒಂದು ವಾಟ್ಸಪ್ ನಂಬರ್ಗೆ ನಂಗೆ ಮೆಸೇಜ್ ಮಾಡ್ರಿ. ನಾನು ತಿದ್ಕೋತೀನಿ. ನಾನೇನು ಪಂಡಿತ ಅಲ್ಲ, ಎಲ್ಲಾನು ತಿಳ್ಕೊಂಡೇ ಬರ್ಬೇಕು ಅಂತ. ಏನ್ ಇಷ್ಟ ಆಗಿಲ್ಲ ಅನ್ನೋದನ್ನ ಕಮೆಂಟ್ ಮಾಡ್ರಿ. ಇಷ್ಟ ಆಗಿತ್ತು ಅಂತಂದ್ರೆ ದಯವಿಟ್ಟು ಬೇರೆಯವ್ರಿಗೂ ಶೇರ್ ಮಾಡ್ರಿ. ಥ್ಯಾಂಕ್ ಯು ಸೋ ಮಚ್.